ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಡೈರೆಕ್ಟ್ ಟ್ಯಾಕ್ಸಿಂದ ಚಾಪ್ಟರ್ 7 ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಫ್ರಮ್ ದ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಅಂತ. ಪ್ರೊಫೆಷನ್ ಅಥವಾ ನೀವು ಬಿಸ್ನೆಸ್ ನಡೆಸ್ತಿರ್ಬೇಕಾದ್ರೆ ನಿಮಗೆ ಯಾವ್ದಾದ್ರು ಪ್ರಾಫಿಟ್ ಮತ್ತು ಗೇನ್ಸ್ ಬರುತ್ತಲ್ಲ, ಅದಕ್ಕೆ ಟ್ಯಾಕ್ಸ್ನ ನೀವು ಕಟ್ತಿರಲ್ಲ, ಅದು ಬಂದು ಈ ಸೆಕ್ಷನಿಂದ ಕಲೆಕ್ಟ್ ಆಗುತ್ತೆ. ಯಾವ ರೀತಿ ಟ್ಯಾಕ್ಸ್ ನಿಮಗೆ ಬೀಳುತ್ತೆ, ನಿಮ್ಮ ಇನ್ಕಮ್ ಮೇಲೆ ಎಷ್ಟು ಟ್ಯಾಕ್ಸ್ ಬೀಳ್ಬೋದು, ಅದೆಲ್ಲ ಈ ಲೆಸನಲ್ಲಿ ಡೀಟೇಲಾಗಿ ಕಲಿಯೋಣ. ಫಸ್ಟು ಸೆಕ್ಷನ್ 28 ಬಂದ್ಬಿಟ್ಟು ಚಾರ್ಜಿಂಗ್ ಸೆಕ್ಷನ್. 28 ಚಾರ್ಜಿಂಗ್ ಸೆಕ್ಷನ್ ನೋಡೋಣ. ಎನಿ ಪ್ರಾಫಿಟ್ ಆರ್ ಗೇನ್ಸ್ ಡಿರೈವ್ ಫ್ರಮ್ ಎನಿ ಬಿಸ್ನೆಸ್ ಆರ್ ಪ್ರೊಫೆಷನ್ ಕ್ಯಾರಿಡ್ ಬೈ ದ ಆಕ್ಸೆಸಿ ಅಟ್ ದ ಟೈಮ್ ಆಫ್ ಡ್ಯೂರಿಂಗ್ ಪ್ರೀವಿಯಸ್ ಇಯರ್ ಶೆಲ್ ಬಿ ಚಾರ್ಜ್ ಟ್ಯಾಕ್ಸ್ ಅಂಡರ್ ದ ಹೆಡ್ ಆಫ್ PGBT. ಯಾವುದೇ ಥರ ಒಂದು ಪ್ರಾಫಿಟ್ ಅಥವಾ ಗೇನು ಡಿರೈವ್ ಮಾಡಿದರೆ ಫ್ರಮ್ ಬಿಸ್ನೆಸ್ ಅಥವಾ ಪ್ರೊಫೆಷನ್ನು ಆಕ್ಸೆಸಿ ಅವರು ಡ್ಯೂರಿಂಗ್ ಅಟ್ ದ ಟೈಮ್ ಡ್ಯೂರಿಂಗ್ ಪ್ರೀವಿಯಸ್ ಇಯರು ಏನಾದ್ರು ಇನ್ಕಮ್ನ ಗೇನ್ ಮಾಡಿರೋದನ್ನ ಚಾರ್ಜ್ ಆಗುತ್ತೆ ಟ್ಯಾಕ್ಸು ಅಂಡರ್ ದ ಹೆಡ್ PGBT. ನಿಮಗೆ ಅದೇ ಇನ್ಕಮ್ಮು ಬಿಸ್ನೆಸ್ ಅಥವಾ ಪ್ರೊಫೆಷನ್ ಮೇಲೆ ಇನ್ಕಮ್ ಬಂದಾಗ ನೀವು ಈ ಇದರೊಳಗೆ ನೀವು ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಇದರೊಳಗೆ 2 ಟೈಪ್ಸ್ ಇದೆ, ಬಿಸ್ನೆಸ್ ಮತ್ತು ಪ್ರೊಫೆಷನ್. ಬಿಸ್ನೆಸ್ಸಲ್ಲಿ ನೋಡೋದಾದರೆ 3 ಟೈಪ್ಸ್ ಇದೆ, ಟ್ರೇಡು, ಕಾಮರ್ಸು, ಮ್ಯಾನುಫ್ಯಾಕ್ಚರಿಂಗ್ ಅಂತ. ಪ್ರೊಫೆಷನಲ್ಲಿ 2 ಟೈಪ್ಸ್ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಲೈಕ್ ಡಾಕ್ಟರು, CA, CS ಅವರೆಲ್ಲ ಪ್ರೊಫೆಷನ್ಸು, ಲಾಯರು ಅವರೆಲ್ಲ ಪ್ರೊಫೆಷನ್ಸು. ಮತ್ತು ಸ್ಕಿಲ್ ಮತ್ತು ಟ್ಯಾಲೆಂಟ್ ಇವ್ರುಗಳು ಒಂದೊಂದು ಪ್ರೊಫೆಷನ್ಸು. ಯಾರ್ಯಾರು ಅಂತ ಅಂದರೆ ಸಿಂಗರ್ಸು, ಅವ್ರ ಸ್ಕಿಲ್ಲಿಂದ ಅವರು ಪ್ರೊಫೆಷನಲ್ಸ್ ಅಂತ ಕರೀತಾರೆ. ಆ್ಯಕ್ಟರ್ಸು ಇವರೆಲ್ಲ ಪ್ರೊಫೆಷನ್ಸು. ಬಿಸ್ನೆಸ್ಸಲ್ಲಾದರೆ ಟ್ರೇಡಿಂಗು, ಕಾಮರ್ಸು, ಮ್ಯಾನುಫ್ಯಾಕ್ಚರಿಂಗು ಇದು ನಾರ್ಮಲಾಗಿ. ಓಕೆನಾ, ಇವ್ರುಗಳು ಈ ಇದರೊಳಗೆ ಟ್ಯಾಕ್ಸ್ನ ಕಟ್ಟಬೇಕಾಗತ್ತೆ. ಓಕೆನಾ. ನೆಕ್ಸ್ಟು, ಅಂಡರ್ ದ ಹೆಡ್ ಆಫ್ PGBT ದ ಇನ್ಕಮ್ ಕ್ಯಾನ್ ಬಿ ಟ್ಯಾಕ್ಸಬಲ್ ಇದರ್ ಆನ್ ಅಕ್ವೈರ್ಡ್ ಬೇಸಿಸ್ ಆರ್ ರಿಸಿಪ್ಟ್ ಬೇಸಿಸ್ ಅಟ್ ಆನ್ ಆಪ್ಷನ್ ಆಫ್ ಆಕ್ಸೆಸಿ. ಇದು ಅಕ್ವೈರ್ ಬೇಸಿಸಲ್ಲಾದರೂ, ಅಕ್ರೂವಲ್ ಬೇಸಿಸಲ್ಲಾದರೂ ನಾವು ಟ್ಯಾಕ್ಸ್ನ ಕಟ್ಬೋದು, ಅಥವಾ ರಿಸಿಪ್ಟ್ ಬೇಸಿಸಲ್ಲಾದರೂ ಟ್ಯಾಕ್ಸ್ನ ಕಟ್ಬೋದು. ಇದು ಆಕ್ಸೆಸಿಗೆ ಆಪ್ಷನಲ್ಲು. ಓಕೆನಾ. ಇದರೊಳಗೆ ನೆಕ್ಸ್ಟ್ ನಾವು PGBT ಇನ್ಕಮ್ನ ಕಂಪ್ಯೂಟ್ ಮಾಡೋದಕ್ಕೆ ಫಾರ್ಮೆಟ್ ನೋಡೋಣ. ಫಾರ್ಮೆಟ್ ಬಂದುಬಿಟ್ಟು 2 ಟೈಪ್ ಇದೆ. ಒಂದು ಡೈರೆಕ್ಟ್ ಮೆಥಡು, ಇನ್ನೊಂದು ಇಂಡೈರೆಕ್ಟ್ ಮೆಥಡ್. 2 ಟೈಪ್ನದ್ದು ಫಾರ್ಮೆಟ್ಗಳನ್ನ ನೋಡೋಣ. ಏನಂದರೆ ಡೈರೆಕ್ಟ್ ಮೆಥಡ್ ಬಂದುಬಿಟ್ಟು ಯಾವಾಗ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ ಅಕೌಂಟ್ ಇರುತ್ತೆ ಕ್ವಶನಲ್ಲಿ, ಆವಾಗ ನೀವು ಡೈರೆಕ್ಟ್ ಮೆಥಡ್ನ ಫಾಲೋ ಮಾಡಬೇಕು. ಇಂಡೈರೆಕ್ಟ್ ಮೆಥಡ್ನ ಯಾವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರುತ್ತೆ ಆವಾಗ ಇಂಡೈರೆಕ್ಟ್ ಮೆಥಡ್ನ ಫಾಲೋ ಮಾಡಬೇಕು. ನೆಕ್ಸ್ಟ್, ಡೈರೆಕ್ಟ್ ಮೆಥಡ್ ಫಾರ್ಮೆಟ್ ನೋಡೋದಾದರೆ ಹೀಗಿದೆ. ಡೈರೆಕ್ಟ್ ಮೆಥಡ್ದು ಸಿಂಪಲ್. ಬಿಸ್ನೆಸ್ ಏನೇನು ಇನ್ಕಮ್ ಇರುತ್ತೋ ಟ್ಯಾಕ್ಸೇಬಲು ಅದನ್ನು ಬರಿಬೇಕಾಗುತ್ತೆ. ಅದರಿಂದ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಏನು ಅಲೋ ಇರುತ್ತೆ PGBT ಅಂಡರಲ್ಲಿ ಅದನ್ನು ಮೈನಸ್ ಮಾಡಬೇಕು. ಆವಾಗ ನಮಗೆ PGBT ಇನ್ಕಮ್ ಸಿಗುತ್ತೆ. ತುಂಬ ಸಿಂಪಲ್ಲಾಗಿದೆ ಡೈರೆಕ್ಟ್ ಮೆಥಡು. ಆದರೆ ಇಂಡೈರೆಕ್ಟ್ ಮೆಥಡಲ್ಲಿ ಏನು ಇದಿದೆ ಅಂದರೆ, ಇಂಡೈರೆಕ್ಟ್ ಮೆಥಡಲ್ಲಿ ಫಸ್ಟು ನೆಟ್ ಪ್ರಾಫಿಟ್ನ ನಾವು ಹಾಕೋಬೇಕಾಗುತ್ತೆ. PNL ಅಲ್ಲಿ ಒಂದು ನೆಟ್ ಪ್ರಾಫಿಟ್ ಕೊಟ್ಟಿರ್ತಾರೆ, ಅದನ್ನು ಹಾಕೋಬೇಕಾಗುತ್ತೆ. ಅದಕ್ಕೆ ಪ್ಲಸ್ ನಾನ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಏನಾದ್ರು ಮುಂಚೆನೇ ರೆಕಾರ್ಡ್ ಆಗಿದೆ PNLಗೆ, ಅದನ್ನು ಇದರೊಳಗೆ ಆ್ಯಡ್ ಮಾಡಬೇಕಾಗತ್ತೆ. ಅಂದರೆ ನಾನ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ಗೆ ಆ್ಯಡ್ ಆದಾಗ ಏನಾಗುತ್ತೆ, ಟ್ಯಾಕ್ಸ್ ಅಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗ ಇನ್ಕಮ್ ಕಮ್ಮಿ ಆಗುತ್ತೆ. ಇನ್ಕಮ್ ಕಮ್ಮಿ ಆದಾಗ ಟ್ಯಾಕ್ಸು ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ನಾನ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಏನೇನಿರುತ್ತೋ ಅದನ್ನೆಲ್ಲ ವಾಪಸ್ಸು ಆ್ಯಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ನಾನ್ ಬಿಸ್ನೆಸ್ ಇನ್ಕಮ್ ಇರುತ್ತೆ, ಅದನ್ನು ಕ್ರೆಡಿಟ್ ಆಗಿರುತ್ತೆ PNL ಅಲ್ಲಿ, ಅದನ್ನು ಮೈನಸ್ ಮಾಡಬೇಕಾಗತ್ತೆ. ಅಂದರೆ ನಾನ್ ಬಿಸ್ನೆಸ್ ಇನ್ಕಮ್ ಏನಾದ್ರು ಇದ್ದರೆ ಅದನ್ನು ಆ PNL ಇಂದ ತೆಗಿಯೋವಂಥದ್ದು, ಅದನ್ನು ಮೈನಸ್ ಮಾಡಬೇಕಾಗತ್ತೆ. ಆಮೇಲೆ ಅನ್ರೆಕಾರ್ಡೆಡ್ ಬಿಸ್ನೆಸ್ ಎಕ್ಸ್ಪೆನ್ಸು, ಯಾವುದೋ ಒಂದು ಬಿಸ್ನೆಸ್ ಎಕ್ಸ್ಪೆನ್ಸ್ ಅದು ರೆಕಾರ್ಡ್ ಆಗಿರಲ್ಲ, ಆವಾಗ ಅದನ್ನು ತೊಗೊಂಡ್ಬಿಟ್ಟು ಮೈನಸ್ ಮಾಡಬೇಕಾಗತ್ತೆ. ಅನ್ರೆಕಾರ್ಡೆಡ್ ಬಿಸ್ನೆಸ್ ಇನ್ಕಮ್ ಯಾವುದೋ ರೆಕಾರ್ಡ್ ಆಗಿಲ್ಲ ಅಂದರೆ ಅದನ್ನು ಆ್ಯಡ್ ಮಾಡಬೇಕಾಗತ್ತೆ. ಈಗ ಫಾರ್ಮೆಟ್ ಸ್ವಲ್ಪ ಏನಿದು ಹಿಂಗಿದೆ ಅಂತ ಅನಿಸ್ಬೋದು, ಬಟ್ ಲಾಸ್ಟಿಗೆ ಗೊತ್ತಾಗುತ್ತೆ ನಿಮಗೇ. ಇದು ಲೆಸನ್ ಮುಗಿಯೋಷ್ಟರಲ್ಲಿ ನಿಮಗೆ ನೀಟಾಗಿ ಫಾರ್ಮೆಟ್ ಅರ್ಥ ಆಗಿರುತ್ತೆ. ಆವಾಗ ನಮಗೆ PGBT ಇನ್ಕಮ್ ಸಿಗುತ್ತೆ, ಅದು ಟೋಟಲ್ ಅಮೌಂಟ್. ಓಕೆನಾ. ಇವಾಗ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂದ್ರೇನು, ನಾನ್ ಬಿಸ್ನೆಸ್ ಇನ್ಕಮ್ ಅಂದರೆ ಏನು ಅಂತ ಇನ್ ಡೀಟೇಲಾಗಿ ನೋಡೋಣ. ನಾನ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಮೀನ್ಸ್ those expense which are not allowed as a expense while computing PGBT income. PGBT ಇನ್ಕಮಲ್ಲಿ ಈ ಎಕ್ಸ್ಪೆನ್ಸು ಬಿಸ್ನೆಸ್ ಎಕ್ಸ್ಪೆನ್ಸ್ ಅಲ್ಲ ಅಂತ ಕನ್ಸಿಡರ್ ಮಾಡೋದೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸು. ನಾನ್ ಬಿಸ್ನೆಸ್ ಇನ್ಕಮ್ ಅಂದರೆ ದೋಸ್ ಇನ್ಕಮ್ ವಿಚ್ ಇಸ್ ಟ್ಯಾಕ್ಸಬಲ್ ಅಂಡರ್ ಅದರ್ಸ್ ಹೆಡ್. ಅಂದರೆ ಒಂದೊಂದು ಸ್ಯಾಲ್ರೀಸ್ ನೋಡಿ, ಅದು ಇದ್ರೊಳಗೆ ಬರೋಲ್ಲ, PGBTಲಿ ಬರೋಲ್ಲ, ಅದು ಸ್ಯಾಲ್ರೀಸಲ್ಲಿ ಬರುತ್ತೆ. ಇಲ್ಲ, ಸ್ಯಾಲ್ರಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಬರುತ್ತೆ, ಅಥವಾ ಯಾವುದೋ ಒಂದು ಬೇರೆ ಹೆಡ್ಡಲ್ಲಿ ಕಂಪ್ಯೂಟ್ ಆಗಬೇಕಾಗುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬರೋದು ಇಲ್ಲಿಗೆ ಬಂದುಬಿಟ್ಟಿರುತ್ತೆ. ಆ ಥರ ಏನಾದ್ರು ಆಗಿರೋದನ್ನು ನಾವು ಬೇರೆ ಹೆಡ್ಡಲ್ಲಿ ಟ್ಯಾಕ್ಸೇಬಲ್ ಆಗಿರುತ್ತೆ ಅದನ್ನು, ಆ ಇನ್ಕಮ್, ಅದಕ್ಕೆ ಅದನ್ನು ಮೈನಸ್ ಮಾಡ್ತೀವಿ. ಇಲ್ಲಿ ಸಮ್ಮರಿ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಇದೆ, ಇದನ್ನು ಲಾಸ್ಟಿಗೆ ನೋಡೋಣ, ಬಿಕಾಸ್ ಈಗಲೇ ನೋಡಿದ್ರೆ ಏನೂ ಅರ್ಥ ಆಗೋದು. ಓಕೆನಾ. ನೆಕ್ಸ್ಟ್,
ಪ್ರೊವಿಷನ್ ಟು ಬಿ ಸ್ಟಡಿಡ್ ಇನ್ ದ ಪಿ ಜಿ ಬಿ ಟಿಲಿ ಯಾವ ಪ್ರೊವಿಷನ್ನ ನಾವು ನೋಡಬೇಕಂದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಲೌಡ್ ಆಸ್ ಎನ್ ಎಕ್ಸ್ಪೆನ್ಸ್. ಯಾವ ಎಕ್ಸ್ಪೆನ್ಸು ಇಷ್ಟೊತ್ತಾಗ ಗೊತ್ತಾಯ್ತಲ್ವ, ನಾವು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ನ ಅದನ್ನೆಲ್ಲ ಮೈನಸ್ ಮಾಡಬೇಕು ಅಂತೆಲ್ಲ ನಮ್ಗೆ ಗೊತ್ತಾಗಬೇಕಲ್ಲ, ಯಾವ್ದು ಬಿಸ್ನೆಸ್ ಎಕ್ಸ್ಪೆನ್ಸ್ ಯಾವ್ದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತೆಲ್ಲ ಅದೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೆಕ್ಷನ್ 30 ಸೆಕ್ಷನ್ 31 ತನಕ ಬಿಸ್ನೆಸ್ ಎಕ್ಸ್ಪೆನ್ಸ್ ಯಾವ್ದು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಯಾವ್ದು ಡಿಸಲೌಡ್ ಆಸ್ ಎಕ್ಸ್ಪೆನ್ಸು ಅಂತ ನಮಗೆ ಸೆಕ್ಷನ್ 40 40A ಮತ್ತು 43B ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಕಾನ್ಸೆಪ್ಟ್ ಬಿ, ಇದು ಕಾನ್ಸೆಪ್ಟ್ ಎ. ಮತ್ತು ಡೀಮ್ಡ್ ಇನ್ಕಮ್, ಬಿಸ್ನೆಸ್ ಇನ್ಕಮ್ ಯಾವ್ದಾದ್ರು ಡೀಮ್ಡ್ ಬಿಸ್ನೆಸ್ ಇನ್ಕಮ್ ಅಂತ ಎಲ್ಲ ಯಾವ್ದಾದ್ರು ಇನ್ಕಮ್ಮು ಅದೆಲ್ಲ ಸೆಕ್ಷನ್ 41 ಕಾನ್ಸೆಪ್ಟ್ ಸಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಮಿಸಲೇನಿಯಸ್ ಪ್ರೊವಿಷನ್ಸು ಕಾನ್ಸೆಪ್ಟ್ ಡಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫಸ್ಟು ನಾವು ಇವಾಗ ಕಾನ್ಸೆಪ್ಟ್ ಎ ಇಂದ ಸ್ಟಾರ್ಟ್ ಮಾಡೋಣ. ಕಾನ್ಸೆಪ್ಟ್ ಎ ಬಂದ್ಬಿಟ್ಟು ಬಿಸ್ನೆಸ್ ಎಕ್ಸ್ಪೆನ್ಸ್ ಈಸ್ ಅಲೌಡ್ ಆಸ್ ಎನ್ ಎಕ್ಸ್ಪೆನ್ಸ್. ಯಾವ ಬಿಸ್ನೆಸ್ ಎಕ್ಸ್ಪೆನ್ಸು ಅಲೌಡ್ ಆಗಿರುತ್ತೆ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗಿ ಅಂತ ನೋಡೋದಾದರೆ ಫಸ್ಟ್ ಸೆಕ್ಷನ್ 30 ನೋಡೋಣ. ರೆಂಟ್ ಆ್ಯಂಡ್ ರಿಪೇರ್ ರೇಟ್ಸ್ ಆ್ಯಂಡ್ ಟ್ಯಾಕ್ಸ್ ಇನ್ಶೂರೆನ್ಸ್ ಆನ್ ದ ಬಿಲ್ಡಿಂಗ್ಸ್. ಯಾವುದೇ ಥರ ರೆಂಟು ರಿಪೇರು ಆ ಥರ ಎಲ್ಲ ಏನೇ ಮಾಡಿದ್ರು ರೇಟ್ ಮತ್ತು ಟ್ಯಾಕ್ಸಸ್ ಏನೇನಿರುತ್ತೋ ಅದೆಲ್ಲ ಬಿಲ್ಡಿಂಗ್ಸ್ ಮೇಲೆ ಇರೋದು ಎಲ್ಲನೂ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಆಯಿತಾ. ಬಿಲ್ಡಿಂಗ್ ಮಸ್ಟ್ ಬಿ ಯೂಸ್ಡ್ ಫಾರ್ ಪ್ರೊಫೆಷನ್ ಅಥವಾ ಬಿಸ್ನೆಸ್ ಪರ್ಪಸ್ಗೆ. ಬಿಸ್ನೆಸ್ ಅಥವಾ ಪ್ರೊಫೆಷನಲ್ ಪರ್ಪಸ್ಗೆ ಈ ಬಿಲ್ಡಿಂಗ್ ಯೂಸ್ ಆಗಿರಬೇಕು, ಆವಾಗ ಮಾತ್ರ ಅದು ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ, ಆಯಿತಾ. ಇಫ್ ದ ಓನರ್ ಇಸ್ ದ ಓನರ್ ಆಫ್ ದ ಬಿಲ್ಡಿಂಗ್ ದೆನ್ ಯು ಕೆನಾಟ್ ಪೇ ದ ರೆಂಟ್ ಫಾರ್ ಯುವರ್ ಸೆಲ್ಫ್. ಏನಂತ ಅಂದರೆ ನೀವೇ ಓನರ್ ಆಗಿದ್ದರೆ ನೀವೇ ಓನರ್ ಆಗಿ ಆ ಬಿಲ್ಡಿಂಗಲ್ಲಿ ನೀವು ಬಿಸ್ನೆಸ್ ಮಾಡ್ತಿರ್ಬೇಕಾದ್ರೆ ನಿಮಗೆ ನೀವೇ ರೆಂಟ್ ಕಟ್ಕೊಳಕ್ಕಾಗಲ್ಲ. ಸೊ ಆದ್ದರಿಂದ ಏನಾದ್ರು ನಿಮ್ಗೆ ನೀವೇ ರೆಂಟ್ ಕೊಡ್ತಿದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸ್ ಅಲ್ಲ, ಆಯಿತಾ. ನೆಕ್ಸ್ಟ್ ರಿಪೇರ್ ನೋಡೋದಾದರೆ 2 ಟೈಪ್ ರಿಪೇರ್ ಇದೆ. ಒಂದು ಕರೆಂಟ್ ರಿಪೇರು, ಇನ್ನೊಂದು ಕ್ಯಾಪಿಟಲ್ ರಿಪೇರ್. ಕರೆಂಟ್ ರಿಪೇರ್ ಅಂದರೆ ಸ್ಮಾಲ್ ರಿಪೇರ್ಗಳು, ಕ್ಯಾಪಿಟಲ್ ರಿಪೇರ್ ಅಂದರೆ ದೊಡ್ಡ ರಿಪೇರ್ಗಳು. ಕರೆಂಟ್ ರಿಪೇರ್ ಏನಾದ್ರು ಇತ್ತು ಅಂದರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗಿ ಅಲೌಡ್ ಮಾಡ್ತಾರೆ. ಅದು ವೆದರ್ ಡನ್ ಆಸ್ ಓನರ್ ಅಥವಾ ಟೆನೆಂಟ್. ಓನರೇ ಮಾಡಿಸಿದ್ಲಿ ಆ ರಿಪೇರ್ನ ಅಥವಾ ಬಾಡಿಗೆಗಿರೋರೇ ಮಾಡಿಸಿದ್ಲಿ ಅದನ್ನು ಅಲೋ ಮಾಡ್ತಾರೆ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗಿ. ಕ್ಯಾಪಿಟಲ್ ರಿಪೇರ್ ಅನ್ನೋದು ಬಂದ್ಬಿಟ್ಟು 2 ಟೈಪ್ ಇದೆ. ಅದರೊಳಗೆ ಡನ್ ಆ್ಯಸ್ ಎನ್ ಓನರು, ಡನ್ ಆ್ಯಸ್ ಎನ್ ಟೆನೆಂಟ್ ಮಾಡಿಸಿದ್ರೆ ಅದನ್ನು ಸೇಮ್ ಇಯರ್ ಅಷ್ಟು ಅಮೌಂಟು ನಿಮಗೆ ಬಿಸ್ನೆಸ್ ಎಕ್ಸ್ಪೆನ್ಸಲ್ಲಿ ಮೈನಸ್ ಆಗುತ್ತೆ. ಅಂದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಏನಿರುತ್ತೆ, ಇವಾಗ ನೀವು 1 ಲಕ್ಷದ್ದು ಒಂದು ಏನೋ ಕೆಲಸ ಮಾಡಿಸಿರ್ತೀರ ಅಂದ್ಕೊಳ್ಳಿ, ಆವಾಗ ನಿಮಗೆ ಟ್ಯಾಕ್ಸ್ ಕಟ್ಟಬೇಕಾದ್ರೆ ನಿಮಗೆ ಅಷ್ಟೂ 1 ಲಕ್ಷನೂ ಅದರಿಂದ ಮೈನಸ್ ಆಗುತ್ತೆ. ಆವಾಗ ನಿಮಗೆ ಅಷ್ಟು ಮೈನಸ್ ಆದಾಗ ನಿಮಗೆ ಇನ್ಕಮ್ ಕಡಿಮೆ ಆಗುತ್ತೆ. ಇನ್ಕಮ್ ಕಡಿಮೆ ಆದಾಗ ನಿಮಗೆ ಟ್ಯಾಕ್ಸ್ ಕಡಿಮೆ ಕಟ್ಬೋದು. ಅದೇ ಇದ್ರದ್ದು ಕಾನ್ಸೆಪ್ಟು, ಆಯಿತಾ. ಆವಾಗ ನಿಮಗೆ ಸೇಮ್ ಇಯರೇ ಅಷ್ಟು ಎಕ್ಸ್ಪೆನ್ಸೂ ಕಮ್ಮಿ ಆಗಿಬಿಡುತ್ತೆ. ಆದರೆ ನೀವು ಓನರಾಗಿ ಮಾಡಿಸಿದ್ರೆ ನಿಮಗೆ ಅಲೌಡ್ ಆಸ್ ಎ ಡಿಪ್ರಿಸಿಯೇಷನ್ ಕಟ್ಟಬೇಕಾಗುತ್ತೆ. ಅಂದರೆ ಡಿಪ್ರಿಸಿಯೇಷನ್ ಅಂದರೆ 1 ಲಕ್ಷ ಇತ್ತು ಅಂದರೆ ನೀವು ಒಂದು 5-6 ಇಯರ್ಗೆ 10% ಆಗಿ ಡಿಪ್ರಿಸಿಯೇಷನ್ ಮಾಡ್ಕೊತ ತೊಗೊಬೇಕಾಗುತ್ತೆ ನಿಮಗೆ ಎಕ್ಸ್ಪೆನ್ಸನ್ನು ಟ್ಯಾಕ್ಸ್ ಕಟ್ಟದೇ ಇರೋ ಥರ ನೋಡ್ಕೊಳ್ಳೋಕೆ, ಓಕೆನಾ. ನೆಕ್ಸ್ಟ್ ರೇಟ್ ಆ್ಯಂಡ್ ಟ್ಯಾಕ್ಸ್ ಆನ್ ದ ಬಿಲ್ಡಿಂಗ್ ಆರ್ ಅಲೌಡ್ ಆ್ಯಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸ್ ಓನ್ಲಿ ಪೇಮೆಂಟ್ ಬೇಸಿಸ್. ಯಾವುದೇ ರೆಂಟ್ ಮತ್ತು ರೇಟ್ಸ್ ಮತ್ತು ಟ್ಯಾಕ್ಸ್ ಇರುತ್ತಲ್ಲ ಅದು ಪೇ ಆಗಿದ್ರೆ ಮಾತ್ರ ಅದನ್ನು ಪೇಮೆಂಟ್ ಆಗಿದ್ರೆ ಮಾತ್ರ ಅದನ್ನು ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ, ಓಕೆನಾ. ರೆಫರ್ಡ್ ಇನ್ ದ ಸೆಕ್ಷನ್ 43B. ಇದನ್ನು ನಾನು ಲಾಸ್ಟಲ್ಲಿ ಮಾಡ್ತೀನಿ ಈ ಸೆಕ್ಷನ್ ಏನು ಅಂತ, ಓಕೆನಾ. ನೆಕ್ಸ್ಟು ಸೆಕ್ಷನ್ 31 ನೋಡೋಣ. ಸೆಕ್ಷನ್ 31 ರಿಪೇರ್ ಆ್ಯಂಡ್ ಇನ್ಶೂರೆನ್ಸು, ಪ್ಲಾಂಟ್ ಆ್ಯಂಡ್ ಮಷಿನರೀಸ್ದು ರಿಪೇರ್ ಮತ್ತು ಇನ್ಶೂರೆನ್ಸ್ ಬಗ್ಗೆ ಹೇಳಿದ್ದಾರೆ. ಯಾವ್ದಾದ್ರು ಪ್ಲಾಂಟ್ ಆ್ಯಂಡ್ ಮಷಿನರೀಸ್ದು ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ, ಯಾವುದಾಗಲ್ಲ ಅಂತ. ಪ್ಲಾಂಟ್ ಆ್ಯಂಡ್ ಮಷಿನರಿ ಮಸ್ಟ್ ಬಿ ಯೂಸ್ ಫಾರ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ ಪರ್ಪಸ್. ಬಿಸ್ನೆಸ್ ಮತ್ತು ಪ್ರೊಫೆಷನಲ್ ಪರ್ಪಸ್ಗೆ ಅದು ಯೂಸ್ ಮಾಡಿರಬೇಕು, ಆವಾಗ ಅದು ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ರಿಪೇರು ಸೇಮ್ ಆಸ್ ಸೆಕ್ಷನ್ 30. ಓನರ್ ಮಾಡಿಸಿದ್ರೆ ಡಿಪ್ರಿಸಿಯೇಷನು, ಟೆನೆಂಟ್ ಮಾಡಿಸಿದ್ರೆ 100% ಆ ಇಯರಲ್ಲೇ. ನೆಕ್ಸ್ಟು ರೆಂಟು ಕೂಡ ಒಂದು ಬಿಸ್ನೆಸ್ ಎಕ್ಸ್ಪೆನ್ಸ್, ಓಕೆನಾ. ನೆಕ್ಸ್ಟು ಬಂದ್ಬಿಟ್ಟು ಸೆಕ್ಷನ್ 32 ನೋಡೋಣ. ಇದು ಸೆಕ್ಷನ್ ತುಂಬ ದೊಡ್ಡದಾಗಿದೆ, ಆಯಿತಾ. ಡಿಪ್ರಿಸಿಯೇಷನ್ ಸೆಕ್ಷನು. ಡಿಪ್ರಿಸಿಯೇಷನ್ ಈಸ್ ಅಲೌಡ್ ವೇರ್ ದ ಆಕ್ಸೆಸಿ ಈಸ್ ದ ಓನರ್ ಆ್ಯಂಡ್ ದ ಅಸೆಟ್ ಆಫ್ ಈಸ್ ಯೂಸ್ ಫಾರ್ ದ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ ಪರ್ಪಸ್. ಡಿಪ್ರಿಸಿಯೇಷನ್ ಯಾವಾಗ ಅಲೋ ಆಗುತ್ತೆ ಅಂದರೆ ಆಕ್ಸೆಸಿ ಓನರ್ ಆಗಿರ್ತಾನೆ ಮತ್ತು ಆ ಅಸೆಟ್ಟು ಬಂದುಬಿಟ್ಟು ಬಿಸ್ನೆಸ್ ಅಥವಾ ಪ್ರೊಫೆಷ್ನಲ್ ಯೂಸ್ಗೆ ಯೂಸ್ ಮಾಡಬೇಕಾದ್ರೆ ಇದನ್ನು ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತೀವಿ, ಓಕೆನಾ. ಯೂಸೇಜ್ ಆಫ್ ಅಸೆಟ್ ಕ್ಯಾನ್ ಬಿ ಆ್ಯಕ್ಟಿವ್ ಆ್ಯಸ್ ವೆಲ್ ಆಸ್ ಪ್ಯಾಸಿವ್. ಆ್ಯಕ್ಟಿವ್ ಆ್ಯಸ್ ವೆಲ್ ಆಸ್ ಪ್ಯಾಸಿವ್ ಅಂದರೆ ಆ್ಯಕ್ಟಿವ್ ಆಗಿ ನೀವು ಯಾವುದೋ ಒಂದು
ಆ್ಯಕ್ಟಿವ್ ಆಗಿ ನೀವು ಒಂದು ಲೈಟು ಅಥವಾ ಒಂದು ಪ್ರೊಜೆಕ್ಟರು ಏನೋ ಒಂದು ಯೂಸ್ ಮಾಡ್ತಿರ್ತೀರ. ಪ್ಯಾಸಿವ್ ಅಂತ ಅಂದರೆ ಅದು ಇಂಪಾರ್ಟೆಂಟು, ಬಟ್ ಅದು ಜಾಸ್ತಿ ಯೂಸ್ ಮಾಡೋದು ಯಾವುದು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಫೈರ್ ಎಕ್ಸ್ಟೆನ್ಷನು ಅದೆಲ್ಲ ಇರುತ್ತಲ್ಲ, ಅವೆಲ್ಲ ಪ್ಯಾಸಿವ್, ಯಾವಾಗಲೂ ಯೂಸ್ ಮಾಡಲ್ಲ, ಆ್ಯಕ್ಟಿವ್ ಆಗಿರಲ್ಲ ಯಾವಾಗಲೂ ಅದು ಅಂತ. ಅದನ್ನೂ ಅಸೆಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ, ನಾರ್ಮಲ್ನು ಅಸೆಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟೆಡ್ ಆ್ಯಸ್ ಪರ್ ಅಕೌಂಟ್ಸ್ ಈಸ್ ಎ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್, ಹೆನ್ಸ್ ಇಟ್ ಈಸ್ ಡಿಸಲೌಡ್. ಅಂದರೆ ಬಿಸ್ನೆಸ್ ಡಿಪ್ರಿಸಿಯೇಷನ್ ನೀವೇನಾದ್ರು ಅಕೌಂಟ್ಸ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದರೆ ಅದನ್ನು ಇನ್ಕಮ್ ಟ್ಯಾಕ್ಸಲ್ಲಿ ಅಲೋ ಇರಲ್ಲ, ಅದು ಡಿಸಲೌಡ್ ಆಗಿಬಿಡುತ್ತೆ. ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸೇ ಕ್ಯಾಲ್ಕುಲೇಟ್ ಮಾಡಿದರೆ, ನೀವು ಅಕೌಂಟ್ಸ್ ಮಾಡಿದ್ರೆ ಡಿಸಲೌಡು, ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದರೆ ಡಿಪ್ರಿಸಿಯೇಷನ್ನ, ಆವಾಗ ಅದು ಅಲೌಡ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟು ಕ್ಲಾಸಸ್ ಆಫ್ ಅಸೆಟ್ ನೋಡೋಣ. ಕ್ಲಾಸಸ್ ಆಫ್ ಅಸೆಟ್ಸು ಡಿವೈಡ್ ಆಗಿದೆ. ಒಂದು ಟ್ಯಾಂಜಿಬಲ್ ಅಸೆಟ್ಸು, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್. ಟ್ಯಾಂಜಿಬಲ್ ಅಸೆಟಲ್ಲಿ 3 ಟೈಪ್ಸ್ ಇದೆ. ಇಂಟ್ಯಾಂಜಿಬಲ್ ಅಸೆಟಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ ಇದೆ ಅಷ್ಟೇ ಅದು. ಓಕೆನಾ. ಟ್ಯಾಂಜಿಬಲ್ ಅಸೆಟಲ್ಲಿ 3 ಟೈಪ್ಸ್ ಯಾವುದು ಅಂದರೆ ಬಿಲ್ಡಿಂಗ್ಸು, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗು ಮತ್ತು ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಇಷ್ಟು ಡಿಫ್ರೆಂಟ್ ಅಸೆಟ್ಸು. ಓಕೆನಾ. ಇಂಟ್ಯಾಂಜಿಬಲಲ್ಲಿ ಎಕ್ಸಾಂಪಲ್ ಕೊಡೋದಾದರೆ ಗುಡ್ವಿಲು, ಪೇಟೆಂಟು ಮತ್ತು ಕಾಪಿರೈಟ್ಸು ಅವೆಲ್ಲ ಇಂಟ್ಯಾಂಜಿಬಲ್ ಅಸೆಟ್ಸ್. ಓಕೆನಾ. ಇದಕ್ಕೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಏನು ಇವೆಲ್ಲದಕ್ಕೂ ಅಂತ ನೋಡೋಣ. ಇಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ. ಡಿಪ್ರಿಸಿಯೇಷನ್ ನಾವು ಅಕೌಂಟ್ಸಲ್ಲಿ ಮಾಡ್ತೀವಲ್ಲ ಆ ಥರ ಮಾಡಲ್ಲ, ಇಲ್ಲಿ ಬೇರೆ ಥರನೇ ಮಾಡ್ತೀವಿ, ಅದನ್ನೇ ಕಲಿತಾ ಹೋಗ್ತೀವಿ ಈ ಲೆಸನಲ್ಲಿ. ಇವಾಗ ಇನ್ಕಮ್ ಟ್ಯಾಕ್ಸ್ ಡಿಪ್ರಿಸಿಯೇಷನ್ ಈಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಆನ್ WDV ಬೇಸಿಸ್ ಎಕ್ಸೆಪ್ಟ್ ಇನ್ ಒನ್ ಕೇಸ್. ಎಲ್ಲದ್ರೊಳಗೂ ನಾವು WDV ಅಕೌಂಟ್ಸಲ್ಲಿ ಮಾಡ್ತೀವಲ್ಲ ಅದೇ ಥರ WDV ಬೇಸಿಸಲ್ಲೇ ಮಾಡ್ತೀವಿ, ಬಟ್ ಒಂದು ಕೇಸಲ್ಲಿ ಮಾತ್ರ ನಾವು ಮಾಡಲ್ಲ. ಓಕೆನಾ. ಇವಾಗ ನಾವು ಪರ್ಸಂಟೇಜ್ ನೋಡ್ತಾ ಹೋಗೋಣ, ಯಾವುದಕ್ಕೆ ಎಷ್ಟೆಷ್ಟು ಪರ್ಸಂಟೇಜ್ ಡಿಪ್ರಿಸಿಯೇಷನ್ ಹಾಕಬೇಕು ಅಂತ. ಅಂದರೆ ಪರ್ಟಿಕ್ಯುಲರು ಮತ್ತು ಪರ್ಸಂಟೇಜ್ ಆಫ್ ಡಿಪ್ರಿಸಿಯೇಷನು ಈ ಕಡೆ ಮೆನ್ಷನ್ ಆಗಿದೆ. ನೆಕ್ಸ್ಟು ಮೇನ್ ಇಂಪಾರ್ಟೆಂಟ್ ಇದು ಮಾತ್ರ ಹೇಳ್ತೀನಿ. ಬಿಲ್ಡಿಂಗು 10% ಹಾಕಬೇಕಾಗತ್ತೆ ಡಿಪ್ರಿಸಿಯೇಷನು. ನೆಕ್ಸ್ಟು ಇದೆಲ್ಲ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ನೋಡ್ಕೊಬೋದು ನೀವು. ಆಮೇಲೆ ಫರ್ನಿಚರ್ ಮತ್ತು ಫಿಟ್ಟಿಂಗು ಅದಕ್ಕೂ 10%. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಲಿ ಕಂಪ್ಯೂಟರು ಮತ್ತು ಕಂಪ್ಯೂಟರ್ ಆಕ್ಸೆಸರೀಸ್ಗೆಲ್ಲ 40% ಡಿಪ್ರಿಸಿಯೇಷನು, ಬುಕ್ಸ್ಗೂ ಕೂಡ 40% ಡಿಪ್ರಿಸಿಯೇಷನು. ಆಮೇಲೆ ಜನರಲ್ ರೇಟ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಬಂದುಬಿಟ್ಟು 15%. ಇಂಟ್ಯಾಂಜಿಬಲ್ ಅಸೆಟ್ಸ್ ಎಲ್ಲ ಇರುತ್ತಲ್ಲ, ಗುಡ್ವಿಲ್ ಯಾವತ್ತೂ ಡಿಪ್ರಿಸಿಯೇಷನ್ ಆಗಲ್ಲ. ಗುಡ್ವಿಲ್ ಬಿಟ್ಟು ಬೇರೆ ಕಾಪಿರೈಟ್ಸು ಅವೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ 25% ನಿಮಗೆ ಡಿಪ್ರಿಸಿಯೇಷನ್ ಹಾಕ್ಬೋದು ನೀವು. ಆಮೇಲೆ ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ ಯಾವ್ದು ಅಂತ ಪ್ರಿಂಟರ್ಸು, ಸ್ಕ್ಯಾನರ್ಸು, UPS ಮತ್ತು ಸರ್ವರು ಇವೆಲ್ಲ ಇನ್ಕ್ಲೂಡ್ ಆಗುತ್ತೆ. ಅದು ಬಂದುಬಿಟ್ಟು 40%. ಮೊಬೈಲ್ ನಾಟ್ ಎ ಮೊಬೈಲ್ ಫೋನ್ ಬಂದುಬಿಟ್ಟು 15% ಆಗುತ್ತೆ. ಓಕೆನಾ. ನೆಕ್ಸ್ಟ್ 6th ಪಾಯಿಂಟ್ ನೋಡೋಣ. 6th ಪಾಯಿಂಟ್ ಏನು ಅಂತಂದರೆ ಪುಟ್ ಟು ಯೂಸ್. ಡಿಪ್ರಿಸಿಯೇಷನ್ ರೇಟ್ಸ್ ನಾವು ನೋಡಿದ್ವಿ ಇವಾಗ. ಇದ್ರ ಅಕೌಂಟ್ಸ್ ಥರ ಇಲ್ಲ, ಅಂದರೆ ನೀವು ಮಂತ್ಸ್ನ ಲೆಕ್ಕ ಹಾಕ್ಬಿಟ್ಟು ಡಿಪ್ರಿಸಿಯೇಷನ್ ಮಾಡ್ತೀವಿ ಅಕೌಂಟ್ಸಲ್ಲಿ, ಬಟ್ ಇಲ್ಲಿ ಹಂಗಲ್ಲ. ಇಲ್ಲಿ ಡಿಫ್ರೆಂಟ್ ಆಗಿದೆ. ಏನಂದರೆ ಪುಟ್ಟು ಯೂಸ್ ಯಾವಾಗ ಹಾಕಿರ್ತೀವೋ ಅದ್ರ ಪ್ರಕಾರ 2 ಮೆಥಡ್ ಇದೆ. ಒಂದು ಹಾಫ್ ಡೆಪ್ರಿಸಿಯೇಷನ್, ಇನ್ನೊಂದು ಫುಲ್ ಡೆಪ್ರಿಸಿಯೇಷನು. ಅದನ್ನು ನೋಡೋಣ. ಪುಟ್ಟು ಯೂಸ್ ಬಂದ್ಬಿಟ್ಟು ಇಫ್ ಟು ಪುಟ್ ಟು ಯೂಸ್ ಆಫ್ ಅಸೆಟ್ ಡ್ಯೂರಿಂಗ್ ದ ಇಯರ್ ಪರ್ಚೇಸ್ ಈಸ್ ಅಂತ ಅಂದ್ಬಿಟ್ಟು 180 ಡೇಸ್ಗಿಂತ ಜಾಸ್ತಿ ಇದ್ದರೆ ಅದು ಫುಲ್ ಡಿಪ್ರಿಸಿಯೇಷನ್. 180 ಡೇಸ್ಗಿಂತ ಕಡಿಮೆ ಇತ್ತು ಅಂದರೆ ಫಿನಾನ್ಷಿಯಲ್ ಇಯರಿಂದ 180 ಡೇಸ್ಗಿಂತ ಜಾಸ್ತಿ ಇತ್ತು ಅಂದರೆ ಫುಲ್ ಡೆಪ್ರಿಸಿಯೇಷನು, 180 ಡೇಸ್ಗಿಂತ ಕಡಿಮೆ ಇತ್ತು ಅಂದರೆ ಹಾಫ್ ಡೆಪ್ರಿಸಿಯೇಷನ್ ಅಷ್ಟೇ. ಮಂತ್ಸ್ಗಿನ್ಸ್ ಎಲ್ಲ ನಾವು ಲೆಕ್ಕ ಹಾಕಲ್ಲ ಇದ್ರೊಳಗೆ. ಇದನ್ನು ನಾವು ಹೆಂಗೆ ಕ್ಲಾಸಿಫೈ ಮಾಡ್ಬೋದು ಅಂದರೆ 3rd ಅಕ್ಟೋಬರ್, ಇದು ಶಾರ್ಟ್ಕಟ್ ಮೆಥಡ್ ಐತೆ. 3rd ಅಕ್ಟೋಬರ್ ತನಕ ಫುಲ್ ಡೆಪ್ರಿಸಿಯೇಷನ್ ಕಟ್ಟಬೇಕು. 4th ಅಕ್ಟೋಬರಿಂದ ನಾವು ಹಾಫ್ ಡೆಪ್ರಿಸಿಯೇಷನ್ನ ಕಟ್ಟಬೇಕು. ಓಕೆನಾ. In income tax, we do not do depreciation calculation based on the number of days, either the full or half depreciation. ನಾನು ಆಗಲೇ ಹೇಳಿದ್ನಲ್ಲ, ಅದನ್ನೇ ಇಲ್ಲಿ ರಿಟರ್ನ್ ಆಗಿದೆ. ನೆಕ್ಸ್ಟ್ ಇವಾಗ ನೋಡೋಣ, ಒಂದು ಡೆಪ್ರಿಸಿಯೇಷನ್ ಮಾಡಿ ನೋಡೋಣ. ಹೇರ್ ಕಂಡೀಷ್ನರ್ ಇದೆ, ಇಲ್ಲಿ 2 ಕೇಸ್ ಕೊಟ್ಟಿದ್ದಾರೆ. ಏರ್ ಕಂಡೀಷ್ನರು ಪರ್ಚೇಸ್ ಮಾಡಿದ್ದು ಬಂದುಬಿಟ್ಟು ಮತ್ತು ಪುಟ್ಟು ಯೂಸ್ ಬಂದುಬಿಟ್ಟು ಯಾವಾಗ ಅಂದರೆ 10th 5th 2023. ಇದು ಯಾವಾಗಿದೆ? 10th 5th 2023 ಆಗಸ್ಟ್ಗಿಂತ ಮುಂಚೆ, 3rd ಅಕ್ಟೋಬರ್ಗಿಂತ ಮುಂಚೆನೇ ಇದೆ ಇದು. ಸೊ ಅದರಿಂದ ಇದಕ್ಕೆ ಫುಲ್ ಡೆಪ್ರಿಸಿಯೇಷನು. ಇದ್ರ ಕಾಸ್ಟ್ ಮೇಲೆ ಇದು ಏರ್ ಕಂಡೀಷ್ನರ್ದು ಎಷ್ಟು ರೇಟ್ ಅಂತ ನೋಡಬೇಕು. ಏರ್ ಕಂಡೀಷ್ನರ್ದು ರೇಟ್ ಬಂದುಬಿಟ್ಟು ಇದು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಯಲ್ಲಿ ಬರುತ್ತೆ. ಸೊ ಅದರಿಂದ 15% ಏರ್ ಕಂಡೀಷ್ನರ್ದು ರೇಟ್.
ಓಕೆನಾ. ಅದಕ್ಕೆ ನಾವು ಏನು ಮಾಡ್ತೀವಿ, 1 ಲ್ಯಾಕ್ ಮೇಲೆ 15% ಹಾಕಿ ಇದು ಮೋರ್ ದ್ಯಾನ್ 180 ಡೇಸ್ ಇರೋದ್ರಿಂದ ಬರಿತೀವಿ, ಅಷ್ಟೇ ಡಿಪ್ರಿಸಿಯೇಷನು. ಇದು ಬಂದ್ಬಿಟ್ಟು ನೋಡಿ 10th ಫೆಬ್ರವರಿ 2024 ಇದು ಪುಟ್ ಟು ಯೂಸ್ಗೆ ಹಾಕಿರೋದು, ಅಂದರೆ 4th ಅಕ್ಟೋಬರ್ ಆದಮೇಲೆ ಹಾಕಿರೋದು. ಸೊ ಇದರಿಂದ ಇದಕ್ಕೆ ಹಾಫ್ ಡೆಪ್ರಿಸಿಯೇಷನ್ ಇರುತ್ತೆ. ಹಾಫ್ ಡೆಪ್ರಿಸಿಯೇಷನ್ ಹಿಂಗೆ ಅಂದರೆ 1 ಲ್ಯಾಕು ಇಂಟು 15% ಇಂಟು 50%ನ ಮಾಡಿದಾಗ ನಿಮಗೆ ಹಾಫ್ ಡೆಪ್ರಿಸಿಯೇಷನ್ ಸಿಗುತ್ತೆ. ಓಕೆನಾ. ನೆಕ್ಸ್ಟು 7th ಪಾಯಿಂಟ್ ನೋಡೋದಾದರೆ, 7th ಪಾಯಿಂಟ್ ಬಂದ್ಬಿಟ್ಟು ಬ್ಲಾಕ್ ಸಿಸ್ಟಮ್. ಗ್ರೂಪ್ ಆಫ್ ಅಸೆಟ್ ಫಾಲಿಂಗ್ ಇನ್ ದ ಸೇಮ್ ಕ್ಲಾಸ್ ಆಫ್ ಅಸೆಟ್ ಇನ್ ರೆಸ್ಪೆಕ್ಟ್ ಆಫ್ ವಿಚ್ ಸೇಮ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಶಾಲ್ ಬಿ ಚೇಂಜ್ ಅಂಡರ್ ದ WDV ಮೆಥಡ್. ಅಂದರೆ ಮುಂಚೆ ಅಕೌಂಟ್ಸಲ್ಲೆಲ್ಲ ನೀವು ಈ ಒಂದೊಂದು ಅಸೆಟ್ನ ತಗೊಂಡು ನೀವು ಅದಕ್ಕೆ ಡಿಪ್ರಿಸಿಯೇಷನ್ ಮಾಡ್ತೀವಿ. ಆದರೆ ಇಲ್ಲಿ ಹಂಗಲ್ಲ, ಒಂದೇ ಬ್ಲಾಕಲ್ಲಿ ಇವಾಗ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿದು 2-3 ಇದಿರುತ್ತೆ ಅಂದ್ಕೊಳ್ಳಿ, ಆವಾಗ ಅದನ್ನೆಲ್ಲ ಸೇರಿಸಿ ಸೇಮ್ ರೇಟ್ ಇದ್ದರೆ ಎಲ್ಲ ಸೇರಿಸಿ ಒಟ್ಟಿಗೆ ಆ ಬ್ಲಾಕ್ಗೆ ಡಿಪ್ರಿಸಿಯೇಷನ್ ಹಾಕೋದು, ಅದನ್ನು ಅಂತಾರೆ ಇನ್ಕಮ್ ಟ್ಯಾಕ್ಸ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟೆಡ್ ಆ್ಯಸ್ ಪರ್ ದ ಬ್ಲಾಕ್ ಸಿಸ್ಟಮ್. ಬ್ಲಾಕ್ ಸಿಸ್ಟಮ್ ಪ್ರಕಾರ ಒಂದು ಬ್ಲಾಕ್ಸ್ ಮಾಡಿರ್ತಾರೆ, ಅದ್ರ ಮೇಲೆ ಡಿಪ್ರಿಸಿಯೇಷನ್ ಹಾಕುವಂಥದ್ದು ಇನ್ಕಮ್ ಟ್ಯಾಕ್ಸಲ್ಲಿ. ಡಸ್ ದ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಆನ್ ದ ಈಚ್ ಅಸೆಟ್? ದ ಅಸೆಟ್ ಆಫ್ ಆರ್ ಪುಟ್ ಟು ಯೂಸ್ ಇನ್ ದ ಬ್ಲಾಕ್, ಪುಟ್ ಇನ್ ಎ ಬ್ಲಾಕ್, ದೆನ್ ದ ಡಿಪ್ರಿಸಿಯೇಷನ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ದ ಬ್ಲಾಕ್. ಇವಾಗ ಬ್ಲಾಕ್ ಮಾಡಿ ಅದಾದಮೇಲೆ ಡಿಪ್ರಿಸಿಯೇಷನ್ ಹಾಕೋದಲ್ವಾ. ಹೆಂಗೆ ಬ್ಲಾಕ್ ಮಾಡೋದು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಏರ್ ಕಂಡೀಷನರು ಮತ್ತು ಮೋಟರ್ ಕಾರ್ ಎರಡೂ ಒಂದೇ ಬ್ಲಾಕಲ್ಲಿ ಬರುತ್ತೆ, ಅಂದರೆ ಪ್ಲಾಂಟ್ಸ್ ಆ್ಯಂಡ್ ಮೆಷಿನರಿಲಿ ಬರುತ್ತೆ ಇದು. ಮತ್ತು ಅದು ರೇಟು ಸೇಮ್ ಇರಬೇಕು. ನೋಡಿ ರೇಟ್ 15% ಇದೆ, ಅದಕ್ಕೆ ಇದನ್ನು ಫಸ್ಟ್ ಬ್ಲಾಕಾಗಿ ಇದು ಮಾಡ್ತೀವಿ. ಲ್ಯಾಪ್ಟಾಪು ಮತ್ತು ಕಂಪ್ಯೂಟರು ಇದನ್ನು ಪ್ಲಾಂಟ್ ಆ್ಯಂಡ್ ಮೆಷಿನಲ್ಲೇ ಬರುತ್ತೆ, ಆದರೆ ರೇಟ್ ಡಿಫ್ರೆಂಟ್. ಇದಕ್ಕೆ 15 ಅಲ್ವಲ್ಲ ಇದು, ಅದಕ್ಕೋಸ್ಕರ ಇದನ್ನೇ ಸಪ್ರೇಟ್ ಬ್ಲಾಕ್ ಮಾಡ್ತೀವಿ. 40,000 ಅಂತ ಇದು ಬ್ಲಾಕ್ 2ಅಲ್ಲಿ ಬರುತ್ತೆ. ನೆಕ್ಸ್ಟ್ ಡೆಸ್ಕ್ ಮತ್ತು ಚೇರ್ ಇವೆರಡೂ 10%, ಬಟ್ ಇದರೊಳಗೆ ಬಿಲ್ಡಿಂಗ್ ಆ್ಯಡ್ ಮಾಡ್ತಿಲ್ಲ, ಯಾಕಂದರೆ ಬಿಲ್ಡಿಂಗ್ ಬೇರೆ. ಬಿಲ್ಡಿಂಗ್ ಬಂದ್ಬಿಟ್ಟು ಸಪ್ರೇಟ್ ಕ್ಲಾಸಿಫಿಕೇಷನ್ ಅಲ್ವಾ, ಆವಾಗಲೇ ನೋಡಿದ್ವಲ್ಲ ನಾವು 4 ಥರ ಕ್ಲಾಸಿಫಿಕೇಷನು, ಅದರೊಳಗೆ ಬಿಲ್ಡಿಂಗ್ ಸಪ್ರೇಟ್ ಕ್ಲಾಸಿಫಿಕೇಷನ್ ಆಗಿದೆ. ಅದನ್ನು ರೇಟ್ ಸೇಮ್ ಇದ್ರೂ ಇದರೊಳಗೆ ಸೇರಿಸ್ಕೊಳ್ಳಲ್ಲ ಈ ಬ್ಲಾಕ್ ಒಳಗೆ. ಈ ಬ್ಲಾಕಲ್ಲಿ ಡೆಸ್ಕ್ ಮತ್ತು ಚೇರು 10% ಸೇಮ್ ಇರೋದ್ರಿಂದ ಇವರು ಇಬ್ರಿಗೂ 10% ಹಾಕ್ತಾರೆ. ನೆಕ್ಸ್ಟ್ ಬಿಲ್ಡಿಂಗನ್ನು ಸಪ್ರೇಟಾಗಿ ಹಾಕಿ ಅದಕ್ಕೆ 10% ಹಾಕ್ತಾರೆ. ಇಂಟ್ಯಾಂಜಿಬಲ್ ನೋಡೋದಾದ್ರೆ, ಇವಾಗ ಇಂಟ್ಯಾಂಜಿಬಲ್ ಪೇಟೆಂಟು ಮತ್ತು ಟ್ರೇಡ್ ಮಾರ್ಕ್ 25% ಅದನ್ನ 2 ಸೇರಿಸಿ ಹಾಕಿ ಮಾಡ್ತಾರೆ ಇಂಟ್ಯಾಂಜಿಬಲ್. ಓಕೆನಾ. ಅದಾದಮೇಲೆ ಹಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇವಾಗ ನಾವು ಫಾರ್ಮ್ಯಾಟ್ ಟು ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್, ಹೇಗೆ ನಾವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಏನಂದರೆ ಓಪನಿಂಗ್ WDV ಆಫ್ ದ ಬ್ಲಾಕ್ದು ಓಪನಿಂಗ್ WDVನ ಬರ್ಕೊತೀವಿ. ಅದಕ್ಕೆ ಪರ್ಚೇಸಸ್ ಏನಾದ್ರು ಬ್ಲಾಕ್ಗೆ ಆ್ಯಡ್ ಆಗಿದ್ದರೆ ಅದನ್ನು ಮೋರ್ ದ್ಯಾನ್ 180 ಡೇಸ್ ಇದೆ ಅಥವಾ ಲೆಸ್ ದ್ಯಾನ್ 180 ಡೇಸ್ ಇದೆ ಅಂತ ಚೆಕ್ ಮಾಡಿ ಬರ್ಕೊತೀವಿ. ಅದರಿಂದ ಸೇಲ್ಸ್ನ ಮೈನಸ್ ಮಾಡ್ತೀವಿ. ಆವಾಗ ನಮಗೆ ಕ್ವಾಲಿಫೈಯಿಂಗ್ WDV ಸಿಗುತ್ತೆ. ಅದ್ರ ಮೇಲೆ ಕ್ವಾಲಿಫೈಡ್ WDV ಮೇಲೆ ನಾವು ಡಿಪ್ರಿಸಿಯೇಷನ್ನ ಹಾಕೋದು. ಡಿಪ್ರಿಸಿಯೇಷನ್ ಆನ್ ಕ್ವಾಲಿಫೈಯಿಂಗ್ WDV ಫುಲ್ ಅಥವಾ ಆಫನ್ನು ಹಾಕ್ತೀವಿ ಕ್ವಾಲಿಫೈಡ್ WDV ಮೇಲೆ ಡೇಟ್ನ ನೋಡಿಕೊಂಡು. ಓಕೆನಾ. ಆಮೇಲೆ ನಮಗೆ ಕ್ಲೋಸಿಂಗ್ WDV ಸಿಗುತ್ತೆ ಆಫ್ ದ ಬ್ಲಾಕು. ಓಕೆನಾ. ನೋಟ್ ಬಂದ್ಬಿಟ್ಟು ದ ಡೇಟ್ ಆಫ್ ದ ಸೇಲ್ ಆಫ್ ಅಸೆಟ್ ಡಸ್ ನಾಟ್ ಮ್ಯಾಟರ್. ಯಾವಾಗ ಡೇಟು ಸೇಲ್ ಆಗಿದೆ ಅಸೆಟ್ಟು ಅದು ಮ್ಯಾಟರ್ ಆಗೋಲ್ಲ. ಫಿಫೋ ಮೆಥಡ್ನ ಫಾಲೋ ಮಾಡ್ತೀವಿ ಇದರೊಳಗೆ ಕಂಪಲ್ಸರಿಯಾಗಿ. ಸೇಲ್ಸಲ್ಲಿ ಯಾವುದು ಫಸ್ಟ್ ಅಸೆಟ್ ಇರುತ್ತೋ ಅದರಿಂದನೇ ಇದು ಮಾಡೋದು. ದ ಸೇಲ್ ಅಮೌಂಟ್ ಫಸ್ಟ್ ಯಾವುದ್ರೊಳಗೆ ಫಸ್ಟ್ ರೆಡ್ಯೂಸ್ ಆಗುತ್ತೆ ಅಂದರೆ, ಫಸ್ಟು ಓಪನಿಂಗ್ WDVಯಿಂದ ರೆಡ್ಯೂಸ್ ಆಗುತ್ತೆ. ಆಮೇಲೆ ಗ್ರೇಟರ್ ದ್ಯಾನ್ 180 ಡೇಸ್ ಇರುತ್ತಲ್ಲ ಅದರಿಂದ, ಅದಾದಮೇಲೆ 180 ಡೇಸಿಂದ ರೆಡ್ಯೂಸ್ ಆಗುತ್ತೆ. ಇದನ್ನು ಇಲ್ಲೊಂದು ಎಕ್ಸಾಂಪಲ್ ಇದೆ, ಅದನ್ನು ನೋಡೋಣ. ಬ್ಲಾಕ್ ಬಂದ್ಬಿಟ್ಟು ಇದು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಇದೆ 15%. ಇದು ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ, ಕೇಸ್ 1 ಮತ್ತು ಕೇಸ್ 2 ಕೊಟ್ಟಿದ್ದಾರೆ. ಇದರೊಳಗೆ ಓಪನಿಂಗ್ WDV ಇವರು 40 lakhs ಕೊಟ್ಟಿದ್ದಾರೆ. ಮತ್ತು ಪುಟ್ ಟು ಯೂಸ್ ಬಂದು ಮೋರ್ ದ್ಯಾನ್ 180 ಡೇಸ್ ಇರೋದು ಬಂದ್ಬಿಟ್ಟು 10 lakhs ಕೊಟ್ಟಿದ್ದಾರೆ. ಮತ್ತು ಲೆಸ್ ದ್ಯಾನ್ 180 ಡೇಸ್ ಬಂದ್ಬಿಟ್ಟು 15 lakhs ಕೊಟ್ಟಿದ್ದಾರೆ. ಮತ್ತು ಸೇಲ್ಸ್ ಇವರು 12,50,000 ಕೊಟ್ಟಿದ್ದಾರೆ. ಇವಾಗ ನಾವೇನು ಮಾಡಬೇಕಂದ್ರೆ, ಫಸ್ಟು ಫಿಫೋ ಮೆಥಡ್ ಇದು ಮಾಡಬೇಕು. ಸೇಲ್ಸ್ ಏನು ಅಮೌಂಟ್ ಇದೆಯಲ್ವಾ, ಈ ಅಮೌಂಟ್ನ ನಾವು ಇದರೊಳಗೆ ಮೈನಸ್ ಮಾಡಬೇಕಾಗತ್ತೆ. ಇದು ಫಸ್ಟು ಇದರಿಂದ ಮೈನಸ್ ಮಾಡಬೇಕು ಅಂತ ಇದಿರೋದು. ಫಸ್ಟ್ ನಾವು ಇದನ್ನು ಕ್ವಾಲಿಫೈಯಿಂಗ್ WDVನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಆ್ಯಡ್ ಮಾಡಿ ಇದನ್ನು ಮೈನಸ್ ಮಾಡಿದಾಗ ನಮಗೆ ಕ್ವಾಲಿಫೈಯಿಂಗ್ WDV ಬರುತ್ತೆ. ಇವಾಗ ನಾವು ಡಿಪ್ರಿಸಿಯೇಷನ್ನ ಮಾಡುವಂಥದ್ದು ಹೆಂಗೆ ಮಾಡೋದು ಅಂತ ಅಂದರೆ, ಫುಲ್ ಡಿಪ್ರಿಸಿಯೇಷನ್ ಅಂದರೆ ಓಪನಿಂಗ್ WDV
ಪ್ಲಸ್ 180 ಡೇಸ್. ಯಾವಾಗ್ಲೂ ಮೋರ್ ದ್ಯಾನ್ 180 ಡೇಸ್ ಇರುತ್ತಲ್ಲ, ಅದನ್ನು ಮತ್ತು WDVನ ಆ್ಯಡ್ ಮಾಡ್ಕೊಬೇಕು ಯಾವಾಗ್ಲೂ. ಯಾಕೆಂದರೆ ಅದು ಫುಲ್ ಅಲ್ವಾ, ಅದಕ್ಕೋಸ್ಕರ 12 ಮಂತ್ಸ್ ಪೂರ್ತಿ ಇರುತ್ತೆ ಎರಡೂ ಅಲ್ವಾ, ಅದಕ್ಕೋಸ್ಕರ. ಅದಕ್ಕೆ ನಾವು ಸೇಲ್ಸ್ನ ಮೈನಸ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಓಪನಿಂಗ್ WDV 40 lakhs ಮತ್ತು ಇದು ಬಂದ್ಬಿಟ್ಟು 10 lakhs. ಅದಕ್ಕೆ 12.5 ಅಂದರೆ 12,50,000 ಮೈನಸ್ ಮಾಡಬೇಕಾಗುತ್ತೆ. ಆವಾಗ ನಮಗೆ 37.5 lakhs ಬರುತ್ತೆ. ಅದಕ್ಕೆ 15% ನಾರ್ಮಲಾಗಿ ಡಿಪ್ರಿಸಿಯೇಷನಲ್ಲಿ ಇದರೊಳಗೆ ಕೊಟ್ಟಿದ್ದಾರೆ, ಇಲ್ಲೂ ಕೊಟ್ಟಿದ್ದಾರೆ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಜನರಲ್ ರೂಲಲ್ಲೂ 15% ಅಂತ ಕೊಟ್ಟಿದ್ದಾರೆ ಅಲ್ವಾ. ಇಂಟು ಮಾಡಿ 15% ಮಾಡಿದಾಗ ನಮಗೆ ಈ ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಹಾಫ್ ಡೆಪ್ರಿಸಿಯೇಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಲೆಸ್ ದ್ಯಾನ್ 180 ಡೇಸ್ ಇರುತ್ತೆ ಅಲ್ವಾ, ಅದಕ್ಕೆ ಸೇಲ್ಸ್ನ ಮೈನಸ್ ಮಾಡಬೇಕು. ಲೆಸ್ ದ್ಯಾನ್ 180 ಡೇಸ್ಗೆ ಸೇಲ್ಸ್ನ ಮೈನಸ್ ಮಾಡಬೇಕು ಅಂದರೆ ಏನಾದ್ರು ಸೇಲ್ಸ್ ಅಮೌಂಟ್ ಇಲ್ಲಿ ಮಾಡಾದ್ಮೇಲೆ ಇನ್ನೂ ಮಿಕ್ಕಿದ್ದಿದ್ದು ಸೇಲ್ಸ್ ಅಮೌಂಟ್ನ ಇಲ್ಲಿ ಮೈನಸ್ ಮಾಡ್ತೀವಿ. ಸೊ ಇಲ್ಲಿ 15 lakhs ಇದೆ, ಇಲ್ಲಿ ಆಲ್ರೆಡಿ 12,50,000 ಇಲ್ಲೇ ಇದಾಗ್ಬಿಟ್ಟಿದೆ, ಮುಗ್ದೋಗಿದೆ. ಆದ್ದರಿಂದ ಇಲ್ಲೇನು ಮೈನಸ್ ಮಾಡೋಕ್ಕಿಲ್ಲ, 0 ಹಾಕ್ಬಿಟ್ಟು ಡೈರೆಕ್ಟಾಗಿ 15 lakh ಇಂಟು 15% ನಾರ್ಮಲ್ ಅಲ್ವಾ, ಇದು ಹಾಫ್ ಆಗಿರೋದ್ರಿಂದ ಇದಕ್ಕೆ ಮತ್ತೆ 50% ಅಂತ ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆವಾಗ ನಮಗೆ ಕ್ಲೋಸಿಂಗ್ WDV ಕೊಡ್ತಾರೆ. ಈ ಅಮೌಂಟ್ ಕ್ಲೋಸಿಂಗ್ WDV ಬರುತ್ತೆ. ಓಕೆನಾ. ನಾನು ಇನ್ನೊಂದು ಕೇಸ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ 4 lakhs ಇದೆ ಓಪನಿಂಗ್ WDV. ಅದನ್ನು ಮತ್ತೆ ಫಸ್ಟ್ ನೀವು ಕ್ವಾಲಿಫೈಯಿಂಗ್ WDV ಮಾಡ್ಕೊತೀವಿ. ಇವಾಗ ನಾವು ಕ್ವಾಲಿಫೈಯಿಂಗ್ WDV ಮಾಡ್ಕೊಂಡಾಗ ಡಿಪ್ರಿಸಿಯೇಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು. ಸೇಲ್ಸು 55 lakhs ಇದೆ, ಇವೆರಡೂ ಆ್ಯಡ್ ಮಾಡಿದ್ರೆ ಓಪನಿಂಗ್ WDV ಮತ್ತು ಮೋರ್ ದ್ಯಾನ್ 1,80,000 ಡೇಸ್ನ ಆ್ಯಡ್ ಮಾಡಿದಾಗ ನಮಗೆ 50 lakhs ಬರುತ್ತೆ. ಸೊ ಅದರಿಂದ 40 lakhs ಪ್ಲಸ್ 10 lakhs ಮೈನಸ್ 50 lakhs ಮಾಡ್ತೀವಿ. ಆವಾಗ 0 ಬರುತ್ತೆ. 0ಗೆ 15% ಆಗ್ತದೆ, ಮತ್ತು ನಮಗೆ 0ನೇ ಬರುತ್ತೆ. ಇವಾಗ ನಮ್ಗೆ ಎಷ್ಟು ಉಳಿದಿದೆ ಸೇಲ್ಸಲ್ಲಿ 55 lakhsಲ್ಲಿ 50 lakhsನ ನಾವು ಇದು ಮಾಡಿಬಿಟ್ಟಿದ್ದೀವಿ, ಇನ್ನು 5 lakhs ಉಳಿದಿದೆ. ಅದರಿಂದ 15 lakhs ಮೈನಸ್ 5 lakhs ಮಾಡಿದಾಗ ನಮಗೆ 75,000 ಬರುತ್ತೆ. ಓಕೆನಾ. 75,000 ಬಂದಾಗ ನಾವು 15 lakhs ಮೈನಸ್ 5 lakhs ಯಾವ್ದು ಮಿಕ್ಕಿರುತ್ತಾ ಆ ಅಮೌಂಟ್ ಮಾಡಿದಾಗ ನಮಗೆ 75,000 ಬರುತ್ತೆ. ಆವಾಗ ನಾವು 10 lakhs ಇಂಟು 15% ಪ್ಲಾಂಟ್ ಆ್ಯಂಡ್ ಮೆಷಿನ್ ಇರೋದು 15% ಜೊತೆಗೆ ಹಾಫ್ ಡೆಪ್ರಿಸಿಯೇಷನ್ ಆಗಿರೋದ್ರಿಂದ ಇಂಟು 50% ಮಾಡಿದಾಗ ನಮಗೆ ಬರುತ್ತೆ 75,000. 75,000 ಆಮೇಲೆ ನಮಗೆ ಕ್ಲೋಸಿಂಗ್ WDV ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ನಾವು ಸಮ್ಸ್ ಸಾಕು. ಈ ಥರ ಅದೇ ಥರ ತುಂಬ ಸಮ್ಸ್ ಇದೆ. ಇಲ್ಲಿ 2 ಸಮ್ ತೋರಿಸಿದ್ದೀನಿ ನಾನು ನಿಮಗೆ. ನೆಕ್ಸ್ಟು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಆನ್ ದ ಬ್ಲಾಕ್ ಅಂತ ನೋಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಆನ್ ದ ಬ್ಲಾಕ್ ಅಂತಂದರೆ, ದ ಇನ್ಕಮ್ ಟ್ಯಾಕ್ಸ್ ದೇರ್ ಈಸ್ ನೋ ನೀಡ್ ಆಫ್ ಕ್ಯಾಲ್ಕುಲೇಟಿಂಗ್ ಪ್ರಾಫಿಟ್ ಆರ್ ಲಾಸ್ ಆನ್ ದ ಸೇಲ್ಸ್ ಆಫ್ ಇಂಡಿವಿಜುವಲ್ ಅಸೆಟ್ ಆ್ಯಸ್ ವಿ ಡೂ ಇನ್ ದ ಅಕೌಂಟ್ಸಲ್ಲಿ ನಾವೇನು ಹೋಗ್ತಾ ಇಂಡಿವಿಜುವಲ್ ಅಸೆಟ್ ಮೇಲೆ ಪ್ರಾಫಿಟ್ ಆರ್ ಲಾಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಹಾಗಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ನೀಡ್ಸ್ ಟು ಬಿ seen block wise, and accordingly there are 2 cases where we need to compute profit or loss on the ಬ್ಲಾಕ್ ಮೇಲೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ನ ಕಂಪ್ಯೂಟ್ ಮಾಡ್ತೀವಿ. ಅದರೊಳಗೆ 2 cases ಇದೆ. ಯಾವಾಗ ನಾವು ನಾರ್ಮಲಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡೋದು, ಡಿಪ್ರಿಸಿಯೇಷನ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡೋದು. ಆದರೆ ಈ 2 ಕೇಸಸಲ್ಲಿ ಮಾತ್ರ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವಾಗ ಅಂದರೆ, ಆಲ್ ದ ಅಸೆಟ್ ಇನ್ ದ ಬ್ಲಾಕ್ ಆರ್ ಸೋಲ್ಡ್ ಆರ್ ಡೆಸ್ಟ್ರಾಯ್ಡ್, ನೋ ಅಸೆಟ್ಸ್ ಇನ್ ದ ಬ್ಲಾಕ್, ಯಾವುದೇ ಥರ ಅಸೆಟ್ಸು ಇಲ್ಲ ಬ್ಲಾಕಲ್ಲಿ ಅಂದಾಗ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ನೊಂದು ಬುಕ್ ವ್ಯಾಲ್ಯೂ ಬಿಕಮ್ಸ್ ನೆಗೆಟಿವ್ ಇನ್ ದ ಬ್ಲಾಕಲ್ಲಿ ಬುಕ್ ವ್ಯಾಲ್ಯೂ ಇರುತ್ತಲ್ಲ, ಅದು ನೆಗೆಟಿವ್ ಆಗಿ ಟರ್ನ್ ಆದಾಗ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲ ಅಂದರೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿಗೆ ಎಂಡ್ ಆಗುತ್ತೆ. ಇನ್ ದ ಅಬೌಟ್ 2 cases ನೋ ಡಿಪ್ರಿಸಿಯೇಷನ್ ಶೆಲ್ ಬಿ ಕ್ಯಾಲ್ಕುಲೇಟೆಡ್, ಡೈರೆಕ್ಟ್ಲಿ ಕಂಪ್ಯೂಟ್ ಪ್ರಾಫಿಟ್ ಆ್ಯಂಡ್ ಲಾಸು, ಡೈರೆಕ್ಟಾಗಿ ಕಂಪ್ಯೂಟ್ ಮಾಡ್ತೀವಿ ಪ್ರಾಫಿಟ್ ಆ್ಯಂಡ್ ಲಾಸು. ಯಾಕೆಂದರೆ ಅಲ್ಲಿ ಅಸೆಟೇ ಇಲ್ಲ, ಇದೇ ನೆಗೆಟಿವ್ ಆಗಿದ್ದಾಗ ಡಿಪ್ರಿಸಿಯೇಷನ್ ಎಲ್ಲಿಂದ ಹಾಕ್ತೀರಾ, ಅದಕ್ಕೋಸ್ಕರ. ಸೊ ಇವಾಗ ಇದರೊಳಗೆ 2 types ಇದೆ ಅಲ್ವಾ. ಒಂದು ಸೇಲ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ ಓಪನಿಂಗ್ WDV ಆ್ಯಂಡ್ ಪರ್ಚೇಸ್. ಅಂದರೆ ಸೇಲ್ಸ್ ವ್ಯಾಲ್ಯೂ ಇರುತ್ತಲ್ವ, ಅದು ಓಪನಿಂಗ್ WDVಗಿಂತ ಮತ್ತು ಪರ್ಚೇಸ್ನ ಎರಡು ಆ್ಯಡ್ ಮಾಡಿದಾಗ ಅದಕ್ಕಿಂತ ಕಡಿಮೆ ಇದ್ದರೆ ದ ಅಸೆಟ್ ಇನ್ ದ ಬ್ಲಾಕ್ ಯಾವ್ದಾದ್ರು ಬ್ಲಾಕಲ್ಲಿ ಅಸೆಟ್ ಇದ್ದರೆ ಅದು ಕಂಟಿನ್ಯೂ ಆಗುತ್ತೆ ಡಿಪ್ರಿಸಿಯೇಷನ್ಗೆ. ಇಲ್ಲ ಸೆಕೆಂಡ್ ಕೇಸಲ್ಲಿ ನೋ ಅಸೆಟ್ ಇನ್ ದ ಬ್ಲಾಕ್ ಅಂದಾಗ ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ. ಆಮೇಲೆ
ಸೆಕೆಂಡ್ ಕೇಸಲ್ಲಿ ನೋಡೋಣ. ಇಲ್ಲಿ ಸೇಲ್ಸ್ ವ್ಯಾಲ್ಯೂ ಅಂದರೆ ನಾವು ಇಲ್ಲಿ ನೋಡಿ, ನಾವು 100 ರೂಪಾಯಿಗೆ 100 ರೂಪಾಯಿಗೆ ಓಪನಿಂಗ್ WDV ಪರ್ಚೇಸ್ ಮಾಡಿದ್ವಿ ಅಂದ್ಕೊಳ್ಳಿ. ಅದನ್ನು 110 ರೂಪಾಯಿಗೆ ನಾವು ಸೇಲ್ ಮಾಡಿದಾಗ ಅದು ಪ್ರಾಫಿಟ್ ಆಗುತ್ತೆ. ಅದ್ರ ಬದಲು 90 ರೂಪಾಯಿಗೆ ಸೇಲ್ ಮಾಡಿದಾಗ ನಮಗೆ 10 ರೂಪಾಯಿ ಲಾಸ್ ಆಗುತ್ತೆ. ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರೀತಾರೆ. ಓಕೆನಾ. ಇಲ್ಲಿ ನೋಡಿ, ಸೇಲ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಓಪನಿಂಗ್ WDV ಆ್ಯಂಡ್ ಪರ್ಚೇಸ್. ಅಂದರೆ ನಾವು ಪರ್ಚೇಸ್ ಮಾಡೋದಕ್ಕಿಂತ ಸೇಲ್ಸ್ ಜಾಸ್ತಿ ದುಡ್ಡು ಮಾಡಿದಾಗ ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟು ಎಕ್ಸಾಂಪಲ್ ನೋಡೋದಾದರೆ, ಇವಾಗ ಫಸ್ಟು ಆಲ್ ದ ಅಸೆಟ್ಸ್ ಆರ್ ಸೋಲ್ಡ್ ಇನ್ ದ ಬ್ಲಾಕಲ್ಲಿರೋ ಎಲ್ಲ ಅಸೆಟ್ಟು ಸೋಲ್ಡ್ ಆಗಿರೋದನ್ನ 2 ಕೇಸಸ್ ಇದೆ, ಅದನ್ನು ನೋಡೋಣ. ಪರ್ಟಿಕ್ಯುಲರು ಓಪನಿಂಗ್ WDV ಬಂದ್ಬಿಟ್ಟು 40 ಲ್ಯಾಕ್ ಇದೆ, 100 ಅಸೆಟ್ಸ್ ಇದೆ. ಅದಕ್ಕೆ ಪರ್ಚೇಸ್ ಮಾಡಿದ್ವಿ ನಾವು ಮೋರ್ ದನ್ 180 ಡೇಸ್ ಇರೋವಂಥದ್ದು 10 ಅಸೆಟ್ಸ್ನ ಪರ್ಚೇಸ್ ಮಾಡಿದ್ವಿ. ನಾವು ಸೇಲ್ಸ್ ಮಾಡಿರೋದು 110 ಸೇಲ್ ಮಾಡಿಬಿಟ್ಟಿದ್ವಿ ಫಾರ್ 6 ಲ್ಯಾಕ್ಸ್ಗೆ ಸೇಲ್ ಮಾಡಿದ್ವಿ. ಇವಾಗ ನಮಗೆ ಕ್ವಾಲಿಫೈಯಿಂಗ್ WDV ಏನು ಬರುತ್ತೆ ಅಂದರೆ -5 ಲ್ಯಾಕ್ಸ್ ಮೈನಸ್ 6 ಲ್ಯಾಕ್ಸ್ ಮಾಡಿದಾಗ 1 ಲ್ಯಾಕ್ ಕ್ವಾಲಿಫೈಯಿಂಗ್ WDV ಮೈನಸ್ 1 ಲ್ಯಾಕ್ ಕ್ವಾಲಿಫೈಯಿಂಗ್ WDV ಬರುತ್ತೆ. ಜೊತೆಗೆ ಇದು 0 ಆಗುತ್ತೆ ಅಸೆಟ್ದು. ಇದು ಯಾಕೆ 0 ಆಗುತ್ತೆ ಅಂದರೆ ಏನು ಪರ್ಚೇಸ್ ಮಾಡಿದ್ವು ಅಷ್ಟು ಸೇಲ್ ಮಾಡಿಬಿಟ್ಟಿದ್ವಿ. ಅದಕ್ಕೆ ಇದರೊಳಗೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಡಿಪ್ರಿಸಿಯೇಷನ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಲ್ಲಿ 40 ಲ್ಯಾಕ್ಸ್ ಇದೆ, 100 ಅಸೆಟ್ಸ್ ಇತ್ತು ನಮ್ಮ ಹತ್ರ. 1 ಲ್ಯಾಕ್ ಅಸೆಟ್ನ ಮತ್ತೆ 180 ಡೇಸ್ಗಿಂತ ಮುಂಚೆ ಬೈ ಮಾಡಿದ್ವಿ. ಅದು 10 ಅಸೆಟ್ಸ್ನ ಬೈ ಮಾಡಿದ್ವಿ. ಟೋಟಲಾಗಿ ನಮ್ಮ ಹತ್ರ 110 ಇದೆ. ಅದನ್ನು 110 ಸೇಲ್ ಮಾಡಿದ್ದೀವಿ. ಜೊತೆಗೆ ನಾವು 110ನ ಎಷ್ಟು ರೂಪಾಯಿಗೆ ಸೇಲ್ ಮಾಡಿದ್ದೀವಿ ಅಂದರೆ 30 ಲ್ಯಾಕ್ಸಿಗೆ ಸೇಲ್ ಮಾಡಿದ್ದೀವಿ. ಆವಾಗ ನಮಗೆ 20 ಲ್ಯಾಕ್ಸ್ ಪ್ರಾಫಿಟ್ ಆಗುತ್ತೆ, ಅಂದರೆ 20 ಲ್ಯಾಕ್ಸ್ ಅಮೌಂಟ್ ಬರುತ್ತೆ. ಬಟ್ ಇದ್ರ ಮೇಲೆ ಡಿಪ್ರಿಸಿಯೇಷನ್ ಹಾಕ್ಬೋದಾ? ಇಲ್ಲ, ಯಾಕಂದರೆ ಇಲ್ಲಿ ಝೀರೋ ಬ್ಲಾಕಲ್ಲಿ ಅಸೆಟ್ 0 ಇದೆ, ಅದಕ್ಕೋಸ್ಕರ ಹಾಕೋಂಗಿಲ್ಲ. ನೆಕ್ಸ್ಟ್ ಥರ್ಡ್ ಕೇಸಲ್ಲಿ ಏನಂತಂದರೆ ದ ಅಸೆಟ್ಸ್ ಆರ್ ದೇರ್ ಇನ್ ದ ಬ್ಲಾಕ್ಸ್ ಬಟ್ ಬ್ಲಾಕ್ ಬಿಕಮ್ಸ್ ನೆಗೆಟಿವ್ ಆಗಿಬಿಟ್ಟಿರುತ್ತೆ. 40 ಲ್ಯಾಕ್ಸ್ ಅಸೆಟ್ ಇದೆ, 100 ಅಸೆಟ್ಟು. ಆಮೇಲೆ ಪರ್ಚೇಸ್ ಮಾಡ್ತೀವಿ 10 ಅಸೆಟ್ ಎಕ್ಸ್ಟ್ರಾ, ಅದು 10 ಲ್ಯಾಕು. ಆವಾಗ ಅದರಿಂದ ನಾವು ಮೈನಸ್ ಮಾಡ್ಕೊತೀವಿ 7 ಲ್ಯಾಕ್ಸ್ನ. 7 ಲ್ಯಾಕ್ಸ್ಗೆ ಸೇಲ್ ಮಾಡ್ತೀವಿ. ಅದು 90 ಗೂಡ್ಸ್ನ ಮಾತ್ರ ಸೇಲ್ ಮಾಡ್ತೀವಿ. ಆವಾಗ 90 ಗೂಡ್ಸ್ನ ಮಾತ್ರ ಸೇಲ್ ಮಾಡಿದಾಗ 20 ಗೂಡ್ ಅಂದರೆ 20 ಅಸೆಟ್ ಇನ್ನು ಇದೆ ಕಂಪನಿಯಲ್ಲಿ, ಆದರೆ ವ್ಯಾಲ್ಯೂ ಬಂದ್ಬಿಟ್ಟು ನೆಗೆಟಿವ್ ಆಗಿದೆ. ಅದಕ್ಕೋಸ್ಕರ ಇದಕ್ಕೂ ಡಿಪ್ರಿಸಿಯೇಷನ್ ಹಾಕೋಂಗಿಲ್ಲ. ಬರೀ ಈ ಥರ ಆದಾಗ, ವ್ಯಾಲ್ಯೂ ನೆಗೆಟಿವ್ ಆದಾಗ ಅಥವಾ ಅಸೆಟ್ ಇಲ್ಲದೆ ಇದ್ದಾಗ ಬ್ಲಾಕಲ್ಲಿ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಡೈರೆಕ್ಟಾಗಿ. ಇಲ್ಲೆಲ್ಲ ಕಂಪ್ಯೂಟೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಎಲ್ಲ ಇದೆ ನೋಡಿ. ಇವಾಗ ಸೇಲ್ಸ್ ವ್ಯಾಲ್ಯೂ ಇಷ್ಟಿದೆ ಅಂದ್ಕೊಳ್ಳಿ. ಕಂಪ್ಯೂಟೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋಣ ಡೈರೆಕ್ಟಾಗಿ. ಇವಾಗ ಸೇಲ್ಸ್ ವ್ಯಾಲ್ಯೂ ಇದೆ ಏನು ಅವ್ರದ್ದು 6 ಲ್ಯಾಕ್ಸ್ ರುಪೀಸ್. 6 ಲ್ಯಾಕ್ಸ್ ರುಪೀಸ್ಗೆ ಅವರು ಸೇಲ್ಸ್ ವ್ಯಾಲ್ಯೂ ಮಾಡಿದ್ದು. ಅವ್ರ ಕಾಸ್ಟ್ ಇನ್ಕರ್ ಆಗಿದ್ದು 5 ಲ್ಯಾಕ್ ರುಪೀಸು. ಅವ್ರಿಗೇನು ಎಷ್ಟು ಪ್ರಾಫಿಟ್ ಆಯಿತು? 1 ಲ್ಯಾಕ್ ರುಪೀಸ್ ಪ್ರಾಫಿಟ್ ಆಯಿತು ಕೇಸ್ 1ಅಲ್ಲಿ. ಕೇಸ್ 2ಅಲ್ಲಿ 30 ಲ್ಯಾಕ್ಸ್ ರುಪೀಸ್ ಅವ್ರಿಗೆ ಕಾಸ್ಟ್ ಸೇಲ್ಸ್ ಮಾಡಿದವರು 30 ಲ್ಯಾಕ್ಸು, ಆದರೆ ಅವ್ರಿಗೆ ಆಗಿದ್ದು ಕಾಸ್ಟ್ ಬಂದುಬಿಟ್ಟು 50 ಲ್ಯಾಕ್ಸು. ಸೊ ಅದರಿಂದ 20 ಲ್ಯಾಕ್ಸ್ ಅವ್ರಿಗೆ ಲಾಸ್ ಆಯಿತು. ನೆಕ್ಸ್ಟ್ ಲಾಸ್ಟ್ನೇದ್ರಲ್ಲಿ ಏನಂತಂದರೆ 70 ಲ್ಯಾಕ್ಸ್ಗೆ ಅವ್ರು ಸೇಲ್ ಮಾಡಿದ್ರು, ಆದರೆ ಅವ್ರಿಗೆ ಆಗಿದ್ದು ಕಾಸ್ಟ್ ಬಂದು 50 ಲ್ಯಾಕ್ಸು, ಆದ್ದರಿಂದ 20 ಲ್ಯಾಕ್ಸ್ ಪ್ರಾಫಿಟ್ ಮಾಡಿದ್ರು. ಇದೇ ಥರ ತುಂಬ ಕ್ವಶನ್ಸ್ ಇದೆ. ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಇದೆ, ಅದನ್ನು ಸಾಲ್ವ್ ಮಾಡೋಣ. ಏನು ಗೊತ್ತಾ, ಅದು ಲಿಮಿಟೆಡ್ ಓನ್ಸ್ ಮಿಷಿನರಿ ವಿಚ್ WDV ಬಂದುಬಿಟ್ಟು ಆನ್ April 1st, 2023 30 ಲ್ಯಾಕ್ ಇದೆ. ಡ್ಯೂ ಟು ದ ಫೈರ್ ಎಂಟೈರ್ ಅಸೆಟ್ ಇನ್ ದ ಬ್ಲಾಕ್ ವಾಸ್ ಡೆಸ್ಟ್ರಾಯ್ಡ್. ಇನ್ಶೂರೆನ್ಸ್ ಪೇಡ್ ಬಂದುಬಿಟ್ಟು 25 ಲ್ಯಾಕ್ಸ್. ದ ಎಲಿಜಿಬಲ್ ಡಿಪ್ರಿಸಿಯೇಷನ್ ಇನ್ ರೆಸ್ಪೆಕ್ಟ್ ಆಫ್ ಮಿಷಿನರಿ ಅಂತಂದರೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಇಲ್ಲಿದೆ ನೋಡಿ ಸೊಲ್ಯೂಷನ್. ಇವಾಗ ಫಸ್ಟು ಅವ್ರೇನು WDV ಏನು ಹೇಳಿದ್ದಾರೆ? 30 ಲ್ಯಾಕ್ಸ್ ಹೇಳಿದ್ದಾರೆ. ಇನ್ಶೂರೆನ್ಸ್ ಪೇಡ್ ಅಂದರೆ ಸೇಲ್ಸ್ ಅಂತ. ಸೇಲ್ಸ್ ಬಂದು 25 ಲ್ಯಾಕ್ಸು. WDV ಬಂದುಬಿಟ್ಟು 5 ಲ್ಯಾಕ್ಸ್ ಅಂತ ಬರುತ್ತೆ ಆನ್ಸರು. 5 ಲ್ಯಾಕ್ಸ್ ಬಂದಿದೆ. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾ? ಇಲ್ಲ, ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಅಸೆಟ್ಸೂ ಅಲ್ಲಿದ್ದೆಲ್ಲ ಅಸೆಟ್ ಕೂಡ ಡೆಸ್ಟ್ರಾಯ್ ಆಗಿದೆ, ಅದರಿಂದ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಎಕ್ಸ್ಟ್ರಾ ನಾವೇನು ಮಾಡ್ಬೋದು ಅಂದರೆ, ಇದು ಕ್ವಶನಲ್ಲಿ ಕೊಟ್ಟಿಲ್ಲ, ಬಟ್ ನಾವು ಎಕ್ಸ್ಟ್ರಾ ಮಾಡ್ತಾ ಇರೋದು ಏನು ಅಂತಂದರೆ ಸೇಲ್ಸ್ ವ್ಯಾಲ್ಯೂ ಮೈನಸ್ ಪರ್ಚೇಸ್ ವ್ಯಾಲ್ಯೂ ಮಾಡಿದಾಗ ನಮಗೆ ಲಾಸ್ ಬರುತ್ತೆ 5 ಲಕ್ಷ. ಓಕೆನಾ, ಇದು ಒಂದು ಸಮ್ಮು. ನೆಕ್ಸ್ಟು
ಅಡಿಷ್ನಲ್ ಡಿಪ್ರಿಸಿಯೇಷನ್ ನೋಡಿದ್ವಿ, ಇದು ಅಡಿಷ್ನಲ್ ಡಿಪ್ರಿಸಿಯೇಷನ್ ಮೇಲೆ, ನಾರ್ಮಲ್ ಡಿಪ್ರಿಸಿಯೇಷನ್ ಮೇಲೆ ಆ ಓವರ್ ಅಥವಾ ಅಬೋವ್ ಬರುವಂಥ ಡಿಪ್ರಿಸಿಯೇಷನ್ ಇದೇನಂತಂದರೆ ಅಪ್ಲಿಕೇಬಲ್ ಟು ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಪವರ್ ಜನರೇಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಯೂನಿಟ್ಸ್ಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗಿರುತ್ತೆ. ಇವ್ರುಗಳಿಗೆ ಮಾತ್ರ ಇದು ಅಪ್ಲಿಕೇಬಲು. ಅಲೋಡ್ ಓನ್ಲಿ ಇನ್ ದ ಇಯರ್ ಆಫ್ ದ ಪರ್ಚೇಸು, ಅಂದರೆ ನ್ಯೂ ಸೆಟ್ ಆಗಿದ್ದರೆ ಆವಾಗ ಮಾತ್ರ ಇದು ಅವ್ರಿಗೆ ಮಾತ್ರ ಇದು ಅಡಿಷ್ನಲ್ ಡಿಪ್ರಿಸಿಯೇಷನ್ ಸಿಗುತ್ತೆ. ಓಕೆನಾ. ಓನ್ಲಿ the new plant and machinery other than ship, aircraft, motor vehicles, machine and plant and machinery installed in the office, residential premises ಮತ್ತು ಸೆಕೆಂಡ್ ಹ್ಯಾಂಡ್ ಪ್ಲಾಂಟ್ ಆ್ಯಂಡ್ ಮಷಿನರಿ, ಎನಿ ಆಫೀಸ್ ಅಪ್ಲಯನ್ಸಸ್ಸು ಇದು ಯಾವುದಕ್ಕೂ ಸಿಗೋಲ್ಲ. ಬೇಸಿಕಲಿ ಏನಂತಂದರೆ ಬರೀ ಫ್ಯಾಕ್ಟ್ರಿಲಿ ಯೂಸ್ ಮಾಡ್ತಾರಲ್ಲ ಪ್ಲಾಂಟ್ ಆ್ಯಂಡ್ ಮಷಿನರೀಸು, ಅದಕ್ಕೆ ಮಾತ್ರ ಅಡಿಷ್ನಲ್ ಡೆಪ್ರಿಸಿಯೇಷನ್ ಸಿಗುತ್ತೆ. ಇನ್ಯಾವುದಕ್ಕೂ ಅಡಿಷ್ನಲ್ ಡೆಪ್ರಿಸಿಯೇಷನ್ ಸಿಕ್ಕಲ್ಲ. ರೇಟ್ ಆಫ್ ಅಡಿಷ್ನಲ್ ಡೆಪ್ರಿಸಿಯೇಷನ್ದು ರೇಟ್ ಬಂದ್ಬಿಟ್ಟು 20% ಆಫ್ ಆ್ಯಕ್ಚುಯಲ್ ಡೆಪ್ರಿಸಿಯೇಷನ್ ಇರುತ್ತಲ್ಲ ಅದ್ರದ್ದು 20% ಅಡಿಷ್ನಲ್ ಡೆಪ್ರಿಸಿಯೇಷನ್ ಆಗಿರುತ್ತೆ. ಅದು ಮೋರ್ ದ್ಯಾನ್ ಲೆಸ್ ದ್ಯಾನ್, ಅದು ಆ್ಯಕ್ಚುಯಲ್ ರೇಟ್ 20% ಇರೋದು ಮೋರ್ ದ್ಯಾನ್ 180 ಡೇಸ್ ಇದ್ದರೆ. ಲೆಸ್ ದ್ಯಾನ್ 180 ಡೇಸ್ ಇದ್ದರೆ 10% ಆಫ್ ಆ್ಯಕ್ಚುಯಲ್ ಡೆಪ್ರಿಸಿಯೇಷನ್ 10% ಆಫ್ ಆ್ಯಕ್ಚುಯಲ್ ಕಾಸ್ಟು. ಇದ್ರದ್ದು ಒಂದು ಸ್ಮಾಲ್ ಸಮ್ ಮಾಡಿ ತೋರಿಸ್ತೀನಿ. ಫಸ್ಟ್ ನೋಡಿ, ಇಲ್ಲಿ ಎಕ್ಸಾಂಪಲು ಬ್ಲಾಕ್ ಪ್ಲಾಂಟ್ ಆ್ಯಂಡ್ ಮಷಿನರಿ 15% ತೋರಿಸಿದ್ರೆ ಮ್ಯಾನುಫ್ಯಾಕ್ಚರರ್ ಅವರು. ಓಕೆನಾ. ನೆಕ್ಸ್ಟು ಇಲ್ಲಿ ಪರ್ಟಿಕ್ಯುಲರ್ಸು ಕೇಸ್ 1 ಮಾತ್ರ ಮಾಡ್ತೀನಿ. ಕೇಸ್ 1 ತೋರಿಸಿದ್ದಾರೆ. ಕೇಸ್ 1 ಬಂದ್ಬಿಟ್ಟು ಇವಾಗ ಇಲ್ಲಿ ಎಷ್ಟಿದೆ, 58 ಲ್ಯಾಕ್ಸ್ ಇದೆ. 58 ಲ್ಯಾಕ್ಸಲ್ಲಿ ಪರ್ಚೇಸ್ ಮಾಡಿರೋದು ಬಂದ್ಬಿಟ್ಟು ಮೋರ್ ದ್ಯಾನ್ 180 ಡೇಸ್ದು ಬಂದ್ಬಿಟ್ಟು 10 ಲ್ಯಾಕ್ಸ್ ಇದೆ. ಲೆಸ್ ದ್ಯಾನ್ 180 ಡೇಸ್ದು ಬಂದ್ಬಿಟ್ಟು 12 ಲ್ಯಾಕ್ಸ್ ಇದೆ. ಇವಾಗ ಸೇಲ್ಸು ಕೊಟ್ಟಿಲ್ಲ, ಸೇಲ್ಸೇ ಇಲ್ಲ ಅದ್ರಿಗೆ. ಓಕೆನಾ. ಆವಾಗ ನಮಗೆ WDV ಬಂದ್ಬಿಟ್ಟು 80 ಲ್ಯಾಕ್ ಆಗುತ್ತೆ. 80 ಲ್ಯಾಕ್ ಮೇಲೆ ಡಿಪ್ರಿಸಿಯೇಷನ್ ಹೆಂಗಾಗೋದು ಅಂದರೆ ಫುಲ್ ಡಿಪ್ರಿಸಿಯೇಷನು ನಾರ್ಮಲ್ ಡಿಪ್ರಿಸಿಯೇಷನ್ ಆಯ್ತು. ಇದು ನಾರ್ಮಲಾಗಿ ನಾವು ಇಷ್ಟೋ ತನಕ ಹೆಂಗೆ ಸಮ್ ಮಾಡಿದ್ವು ಹಾಗೇನೆ ನಾರ್ಮಲಾಗಿ ಫಸ್ಟ್ WDV ಮತ್ತು ಪರ್ಚೇಸ್ ಅಂದರೆ ಮೋರ್ ದ್ಯಾನ್ 180 ಡೇಸ್ ಇರೋದನ್ನ ಆ್ಯಡ್ ಮಾಡಿ ಅದಕ್ಕೆ ಸೇಲ್ಸ್ನ ಮೈನಸ್ ಮಾಡಬೇಕು. ಬಟ್ ಸೇಲ್ಸ್ ಏನೂ ಇಲ್ಲ. ಸೊ ಅದರಿಂದ 6,80,000 ಬರುತ್ತೆ. 68 ಲ್ಯಾಕ್ಸ್ ಬರುತ್ತೆ. ಅದ್ರ ಮೇಲೆ 15% ಹಾಕಿದಾಗ ನಮಗೆ 10,20,000 ಆನ್ಸರ್ ಬರುತ್ತೆ. ಹಾಫ್ ಡಿಪ್ರಿಸಿಯೇಷನ್ ಲೆಸ್ ದೆನ್ 180 ಡೇಸ್ ಇರುತ್ತಲ್ವ, ಅದಕ್ಕೆ ಹಾಫ್ ಡಿಪ್ರಿಸಿಯೇಷನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಬಂದ್ಬಿಟ್ಟು 1,20,000. ಹಾಫ್ ಡಿಪ್ರಿಸಿಯೇಷನ್ ಬಂದ್ಬಿಟ್ಟು 12 ಲ್ಯಾಕ್ಸ್ ಅಲ್ವಾ. 12 ಲ್ಯಾಕ್ಸ್ ಇಂಟು 15% ನಾರ್ಮಲ್ ರೇಟ್, ಅದಕ್ಕೆ ಹಾಫ್ ಡೆಪ್ರಿಸಿಯೇಷನ್ ಆಗಿರೋದ್ರಿಂದ ಇನ್ನೊಂದು ಇಂಟು 50% ಮಾಡಿದಾಗ ನಮಗೆ 90 ಲ್ಯಾಕ್ಸ್ ಆನ್ಸರ್ ಬರುತ್ತೆ. ಇದಕ್ಕೆ ಅಡಿಷ್ನಲ್ ಡೆಪ್ರಿಸಿಯೇಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಅಡಿಷ್ನಲ್ ಡೆಪ್ರಿಸಿಯೇಷನಲ್ಲಿ ನೀವು ಫುಲ್ ಡೆಪ್ರಿಸಿಯೇಷನಲ್ಲಿ ನೀವು WDV ತೊಗೊಳಂಗಿಲ್ಲ. WDV ಬಂದ್ಬಿಟ್ಟು ಹಳೇ ಸ್ಟಾಕ್ ನಮ್ಮ ಹತ್ರ ಎಷ್ಟಿರುತ್ತೆ, ಓಪನಿಂಗ್ ಸ್ಟಾಕ್ ಅಂತಾರೆ WDVನ. ಆದ್ದರಿಂದ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ. ಹೊಸದಾಗಿ ನೀವು ಬೈ ಮಾಡಿರೋ ಸ್ಟಾಕ್ಸಿಗೆ ಮಾತ್ರ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಅದಕ್ಕೆ ಆನ್ ಮೋರ್ ದ್ಯಾನ್ 180 ಡೇಸ್ದು ಬಂದುಬಿಟ್ಟು ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ 10 ಲ್ಯಾಕ್ ಇದೆ, ಅದ್ರ ಮೇಲೆ 20% ಮೋರ್ ದ್ಯಾನ್ 180 ಡೇಸ್ ಇರೋಕ್ಕೆ 20% ಮಾಡಿದಾಗ ನಿಮಗೆ 2 ಲ್ಯಾಕ್ ಆನ್ಸರ್ ಬರುತ್ತೆ. ಲೆಸ್ ದ್ಯಾನ್ 180 ಡೇಸ್ ಇದೆ, ಇದು 12 ಲ್ಯಾಕ್ಸು. ಅದು 12 ಲ್ಯಾಕ್ಸ್ನ ಇಂಟು 10% ಮಾಡಿದಾಗ ನಿಮಗೆ 1,20,000 ಬರುತ್ತೆ. ಆಮೇಲೆ ನಿಮಗೆ ಕ್ಲೋಸಿಂಗ್ WDV ಸಿಗುತ್ತೆ. ಇಷ್ಟೇ ಅಡಿಷ್ನಲ್ ಡೆಪ್ರಿಸಿಯೇಷನು. ಈ ಥರ ಎಷ್ಟೊಂದು ಸಮ್ಸ್ ಎಲ್ಲ ಇದೆ, ಅದನ್ನು ಮಾಡಿ ಹಂಗೆ ಅದೇ ಮೆಥಡ್ ಇಟ್ಕೊಂಡು ಮಾಡಿ. ನೆಕ್ಸ್ಟು ಆ್ಯಕ್ಚುಯಲ್ ಕಾಸ್ಟ್ ಆಫ್ ದ ಅಸೆಟ್ ಅಂದರೆ ಪ್ರೈಸ್ ವ್ಯಾಲ್ಯೂ ಶುಡ್ ಬಿ ಆ್ಯಡೆಡ್ ಇನ್ ದ ಬ್ಲಾಕ್. ಅಂದರೆ ನಿಮ್ಮದು ಅಸೆಟ್ಟು ಇಷ್ಟು ವ್ಯಾಲ್ಯೂ ಅಂತ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಹಾಕಬೇಕು. ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ನಿಮ್ಮ ಅಸೆಟ್ ಎಷ್ಟು ಇದಿದೆ ಅಂತ ಅಂದರೆ, ಇಫ್ ದ ಅಸೆಟ್ ಈಸ್ ಪರ್ಚೇಸ್ ಬೈ ದ ಅಸೆಸ್ಸಿ, ಪರ್ಚೇಸ್ ಪ್ರೈಸ್ ಇರುತ್ತಲ್ವ ಅದನ್ನು ಫಸ್ಟ್ ಹಾಕೋಬೇಕು. ಆಮೇಲೆ ಅದರಿಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ನ ಆ್ಯಡ್ ಮಾಡಬೇಕು ಅದಕ್ಕೆ, ಮತ್ತು ಇನ್ಸ್ಟಾಲೇಷನ್ ಕಾಸ್ಟ್ ದೊಡ್ಡ ಅಸೆಟ್ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಅದನ್ನೆಲ್ಲ ಇನ್ಸ್ಟಾಲೇಷನ್ ಕಾಸ್ಟ್ ಆ್ಯಡ್ ಮಾಡಬೇಕಾಗತ್ತೆ. ಮತ್ತು ಅದಕ್ಕಿಂತ ಸಬ್ಸಿಡೀಸ್ ಅಂದರೆ ಗೌರ್ಮೆಂಟ್ಗಳು ನೀನು ಇಷ್ಟು ದೊಡ್ಡ ಅಸೆಟ್ ತೊಗೋತಾ ಇದೆಯಲ್ಲ, ನಿನ್ಗೆ ಇಷ್ಟು ಕಡಿಮೆ ಮಾಡ್ತೀವಿ, ಫೇರ್ ಮಾರ್ಕೆಟ್ ಪ್ರೈಸ್ಗಿಂತ ನಿನ್ಗೆ ಇಷ್ಟು ಕಡಿಮೆ ಕೊಡ್ತೀವಿ ಅಂತ ಸಬ್ಸಿಡರೀಸ್ ಕೊಡ್ತಾರೆ. ಅದನ್ನೆಲ್ಲ ಮೈನಸ್ ಮಾಡಬೇಕಾಗತ್ತೆ. ಆಮೇಲೆ ಇಂಟ್ರೆಸ್ಟ್ ಆನ್ ಲೋನ್ ಪೀರಿಯಡ್ ಪ್ರಯರ್ ಟು ದ ಪುಟ್ ಟು ಯೂಸ್ ಆಫ್ ದ ಅಸೆಟ್ ಅದನ್ನ ಆ್ಯಡ್ ಮಾಡಬೇಕಾಗುತ್ತೆ. ಏನಿದು ಅಂತಂದರೆ, ನೀವು
ಫಸ್ಟು ಅಸೆಟ್ನ ಪುಟ್ಟು ಯೂಸ್ ಮಾಡೋಕ್ಕೆ ಮುಂಚೆನೇ ಲೋನ್ ಕೊಟ್ಬಿಟ್ಟು ತೊಗೊಂಡಿರ್ತೀರ ಅಸೆಟ್ನ. ಒಂದು 6 ಲಕ್ಷದ ಲೋನ್ ಕೊಟ್ಬಿಟ್ಟು ಒಂದು ಅಸೆಟ್ನ ತೊಗೊಂಡಿರ್ತೀರ. ಪುಟ್ಟು ಯೂಸ್ ಮಾಡೋಕ್ಕೆ ಮುಂಚೆ ಏನೇನು ಡಿಪ್ರಿಸಿಯೇಷನ್ ಇರುತ್ತೋ, ಅಂದರೆ ಏನೇನು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೋ ಅದನ್ನೆಲ್ಲ ನೀವು ಏನೇನು ಟ್ಯಾಕ್ಸ್ ಅಲ್ಲಿ ತನಕ ಪುಟ್ಟು ಯೂಸ್ ಮಾಡೋ ತನಕ ಏನೇನು ಖರ್ಚಾಗಿರುತ್ತೋ ಅದನ್ನೆಲ್ಲ ನೀವೇನು ಮಾಡ್ತೀರಾ, ಇದಕ್ಕೆ ಆ್ಯಡ್ ಮಾಡ್ತೀರಾ. ಇದಕ್ಕೆ ಆ್ಯಡ್ ಮಾಡಿದಾಗ ನಿಮಗೆ ಅದನ್ನು ಡಿಪ್ರಿಸಿಯೇಷನ್ಗೆ ಈ ಅಮೌಂಟ್ ಮೇಲೆ ಪುಟ್ಟು ಯೂಸ್ ಮುಂಚೆ ಅದು ಕ್ಯಾಪಿಟಲ್ ಎಕ್ಸ್ಪೆನ್ಸ್ ಆಗುತ್ತೆ. ಆವಾಗ ಅದ್ರ ಮೇಲೆ ಡಿಪ್ರಿಸಿಯೇಷನ್ ಸಿಗುತ್ತೆ. ಪುಟ್ಟು ಯೂಸ್ ಆದಮೇಲೆ ಅದು ರೆವೆನ್ಯೂ ಎಕ್ಸ್ಪೆನ್ಸ್ ಆಗುತ್ತೆ. ಅದು ಇಯರ್ಲಿ ನಿಮ್ಗೆ ಎಷ್ಟೆಷ್ಟು ಎಕ್ಸ್ಪೆನ್ಸ್ ಬರ್ತಾ ಇರುತ್ತೋ ಅದನ್ನ ಇಯರ್ಲಿ ಮೈನಸ್ ಮಾಡ್ಕೊತಾ ಹೋಗ್ತೀರಾ, ಡಿಡಕ್ಟ್ ಮಾಡ್ತಾ ಇರ್ತೀರಾ ನಿಮ್ಮ ಇನ್ಕಮಿಂದ. ಬಟ್ ಇದು ಫಸ್ಟು ಪುಟ್ಟು ಯೂಸ್ ಮುಂಚೆ ಏನೇನು ಎಕ್ಸ್ಪೆನ್ಸಸ್ ಇರುತ್ತಲ್ಲ ಆ ಎಕ್ಸ್ಪೆನ್ಸಸ್ನ ಇದಕ್ಕೆ ಆ್ಯಡ್ ಮಾಡಿದಾಗ ಅದು ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಪುಟ್ಟು ಯೂಸ್ ಮುಂಚೆ ಮಾಡೋವಂಥದ್ದು ಅದನ್ನು ಆ್ಯಡ್ ಮಾಡ್ತೀರಾ. ಮತ್ತು GST, ಇಫ್ ITC ಇಸ್ ನಾಟ್ ಟೇಕನ್, ಏನಾದ್ರು GST ಏನಾದ್ರು ಇತ್ತು ಅದೆಲ್ಲ ಇದಕ್ಕೆ ಆ್ಯಡ್ ಮಾಡ್ತೀರಾ. ಆವಾಗ ಕಾಸ್ಟ್ ಆಫ್ ಅಸೆಟ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಅದು ನಾನು ಹೇಳಿದ್ನಲ್ಲ ಅದನ್ನು ನೋಡಿ. ಇಂಟ್ರೆಸ್ಟ್ ಆನ್ ಲೋನ್ ಇರುತ್ತಲ್ವ, ಇಂಟ್ರೆಸ್ಟ್ ಕಟ್ತಾ ಇರ್ತೀವಲ್ಲ ಲೋನ್ಗೆ ನೀವು ಒಂದು ಅಸೆಟ್ನ ತೊಗೊಂಡು, ಆ ಇಂಟ್ರೆಸ್ಟು ಪುಟ್ಟು ಯೂಸಿಗೆ ಮುಂಚೆ ಎಷ್ಟು ಕಟ್ಟಿರ್ತೀರೋ ಅದನ್ನು ನೀವು ಇದಕ್ಕೆ ಆ್ಯಡ್ ಮಾಡಬೇಕು. ಅಸೆಟ್ ಕಾಸ್ಟಿಗೆ ಆ್ಯಡ್ ಮಾಡಬೇಕು, ಪರ್ಚೇಸ್ ವ್ಯಾಲ್ಯೂಗೆ. ಆವಾಗ ಅದು ನಿಮಗೆ ಡಿಪ್ರಿಸಿಯೇಷನ್ ಇಯರ್ಲಿ ಬರುತ್ತೆ. ಮಿಕ್ಕಿದ ಪುಟ್ಟು ಯೂಸ್ ಆದಮೇಲೆ ಪುಟ್ಟು ಯೂಸ್ ಆದಮೇಲೆ ನಿಮ್ಗೆ ಏನೇನು ಎಕ್ಸ್ಪೆನ್ಸಸ್ ಬರುತ್ತೋ ಆ ಅಸೆಟ್ಟಿಂದ ಅದನ್ನು ರೆವೆನ್ಯೂ ಎಕ್ಸ್ಪೆನ್ಸಸ್ ಆಗುತ್ತೆ. ಆವಾಗ ಅಂದರೆ ರೆವೆನ್ಯೂ ಎಕ್ಸ್ಪೆನ್ಸಸ್ ಅಲ್ಲ, ಇಯರ್ಲಿನೇ ನೀವು ಅದನ್ನು ಮೈನಸ್ ಮಾಡ್ಕೊತಾ ಹೋಗ್ಬೋದು. ರೆವೆನ್ಯೂ ಎಕ್ಸ್ಪೆನ್ಸಸ್ ಆಗಲ್ಲ, ಅದನ್ನು ಇಯರ್ಲಿ ಮೈನಸ್ ಮಾಡ್ಕೊತ ಹೋಗ್ಬೋದು. ಇಂಟ್ರೆಸ್ಟ್ ಆನ್ ಇನ್ಕಮ್ ನೋಡೋಣ. ಇಂಟ್ರೆಸ್ಟ್ ಆನ್ ಇನ್ಕಮ್ ಅಲ್ಲೇ ಹೇಳಿರೋದು, ಪ್ರಯರ್ ಟು ಪುಟ್ಟು ಯೂಸ್ ಬಂದುಬಿಟ್ಟು ಇಟ್ ಈಸ್ ನಾಟ್ ಅಲೌಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗಿ ಅಲೌಡ್ ಮಾಡಿಲ್ಲ. ಅದಕ್ಕೆ ಆ್ಯಡ್ ಮಾಡ್ತಾರೆ, ಬ್ಲಾಕ್ಗೆ ಕ್ಲೈಮ್ ಮಾಡ್ತಾರೆ ಡಿಪ್ರಿಸಿಯೇಷನು. ಆಫ್ಟರ್ ಪುಟ್ಟು ಯೂಸ್ನ ಅದನ್ನು ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗಿ ಸೇಮ್ ಇಯರಲ್ಲೇ ನೀವು ಏನೇನು ಬಿಸ್ನೆಸ್ ಎಕ್ಸ್ಪೆನ್ಸ್ ಬಂದಿರುತ್ತೋ ಆ ಸೇಮ್ ಇಯರಲ್ಲೇ ಮೈನಸ್ ಮಾಡ್ಕೊತಾ ಹೋಗ್ಬೋದು. ಇಫ್ ದ ಪೇಮೆಂಟ್ ಆಫ್ ದ ಪರ್ಚೇಸ್ ಆಫ್ ಅಸೆಟ್ ಈಸ್ ಮೇಡ್ ಇನ್ ಕ್ಯಾಶ್, ಅದು ಬಂದ್ಬಿಟ್ಟು ಕ್ಯಾಶಲ್ಲಿ ಏನಾದ್ರು ನೀವು ಪೇ ಮಾಡಿದರೆ, ಅಥವಾ ವೈವಾ ಚೆಕ್ಕಲ್ಲಿ ಏನಾದ್ರು ಬೇರ್ ಚೆಕ್ಕಲ್ಲಿ ಏನಾದ್ರು ನೀವು ಪೇ ಮಾಡಿದರೆ, ಅಪ್ ಟು 10,000 ತನಕ ಏನಾದ್ರು ಪೇ ಮಾಡಿದರೆ ನಿಮಗೆ ಆ್ಯಡ್ ಮಾಡ್ಬೋದು ಕಾಸ್ಟಿಗೆ. ಅದನ್ನು 10,000ಗಿಂತ ಜಾಸ್ತಿ ನೀವು ಕ್ಯಾಶಲ್ಲಿ ಪೇ ಮಾಡಿದರೆ ಅದನ್ನು ಸಚ್ ಪೇಮೆಂಟ್ ಕೆನಾಟ್ ಬಿ ಆ್ಯಡೆಡ್ ಟು ದ ಕಾಸ್ಟ್, ಹೆನ್ಸ್ ಇಟ್ ಕ್ಯಾನ್ ಬಿ ಕ್ಲೈಮ್ ಕೆನಾಟ್ ಕ್ಲೈಮ್ ಎ ಡಿಪ್ರಿಸಿಯೇಷನ್ ಆನ್ ದ ಆರ್ಟ್. 10,000ಗಿಂತ ಜಾಸ್ತಿ ಮಾಡಿದಾಗ ನೀವು ಅದು ಏನು 10,000ನ ಏನಕ್ಕೂ ಯೂಸ್ ಮಾಡೋದು, ಅಂತ 10,000ಗಿಂತ ಜಾಸ್ತಿ ಮಾಡಿದಾಗ ಅಷ್ಟು ಅಮೌಂಟು ನೀವು ಬಿಸ್ನೆಸ್ ಎಕ್ಸ್ಪೆನ್ಸನ್ನ ಆಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ನಿಮ್ಗೆ ಯಾವುದೇ ಥರ ಡೆಪ್ರಿಸಿಯೇಷನ್ ಬರೋಲ್ಲ. ಅದರಿಂದ ಯಾಕೆ ಇದನ್ನು ಈ ಥರ ಮಾಡಿದೆ ಗೌರ್ಮೆಂಟು ಅಂದರೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಕಡಿಮೆ ಆಗಲಿ, 10,000ಗಿಂತ ಒಳಗಡೆ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಲಿ, ಆವಾಗ ಅಂದರೆ ಟ್ರ್ಯಾಕ್ ಸಿಗುತ್ತೆ ಅಂತ ಅದಕ್ಕೋಸ್ಕರ ಏನು ಮಾಡಿದ್ದಾರೆ. ಇದ್ರದ್ದು ಒಂದು ಸಮ್ ಮಾಡೋಣ. ಕೇಸ್ 1 ನೋಡೋಣ. ಕೇಸ್ 1 ಬಂದ್ಬಿಟ್ಟು ಕಾಸ್ಟ್ ಆಫ್ ದ ಇದು ಬಂದ್ಬಿಟ್ಟು 1 lakh ಇದೆ. ಪೇಮೆಂಟ್ ಆಫ್ ದ 1 lakh ಆ್ಯಸ್ ಫಾಲೋಸು. ಕ್ಯಾಶಲ್ಲಿ 8,000 ಮಾಡಿದ್ದಾರೆ, ಬ್ಯಾಂಕಲ್ಲಿ 92,000 ಮಾಡಿದ್ದಾರೆ. ಇದ್ರೊಳಗೆ ನೋಡಿ 10,000ಗಿಂತ ಕಡಿಮೆ ಇದೆ ಕ್ಯಾಶು, ಆದ್ದರಿಂದ 1 lakh ಪೂರ್ತಿ ಕ್ಲೈಮ್ ಮಾಡ್ಬೋದು, ಡೆಪ್ರಿಸಿಯೇಷನ್ ಕಾಸ್ಟ್ಗೆ ಆ್ಯಡ್ ಮಾಡ್ಬೋದು ಇವರು. ಇಫ್ ದ ಅಸೆಟ್ ಈಸ್ ಯೂಸ್ಡ್ ಫಾರ್ ಪಾರ್ಟ್ಲಿ ಬಿಸ್ನೆಸ್ ಅಥವಾ ಪಾರ್ಟ್ಲಿ ಪರ್ಸನಲ್, ಇದು ಪಾರ್ಟ್ಲಿ ಬಿಸ್ನೆಸ್ ಪಾರ್ಟ್ಲಿ ಪರ್ಸನಲ್ ಆಗಿ ಯೂಸ್ ಮಾಡಿದರೆ ಆವಾಗ ಡಿಪ್ರಿಸಿಯೇಷನ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಬಿಸ್ನೆಸ್ ಪರ್ಪಸ್. ನೀವು ಪಾರ್ಟ್ಲಿ ಪರ್ಸನಲ್ ಪಾರ್ಟ್ಲಿ ಬಿಸ್ನೆಸ್ ಯೂಸ್ ಮಾಡಬೇಕಾದ್ರೆ ಎಲ್ಲಿ ತನಕ ನೀವು ಬಿಸ್ನೆಸ್ಗೆ ಯೂಸ್ ಮಾಡಿರ್ತೀರೋ ಆ ಅಸೆಟ್ನ ಅಷ್ಟಕ್ಕೆ ಮಾತ್ರ ಡಿಪ್ರಿಸಿಯೇಷನ್ ಸಿಗುತ್ತೆ ನಿಮಗೆ. ಓಕೆನಾ. ಇಲ್ಲಿ ಒಂದು ಕ್ವಶನ್